ನಮಸ್ಕಾರ. ಸಾಧನ ಕೇರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ವೀಕ್ಷಕರೇ, ಎಲ್ರೂ ರೆಕ್ಕೆ ಕಟ್ಕೊಂಡು ಹಾರೋದಕ್ಕೆ ಇಷ್ಟಪಡ್ತಾರೆ. ಆದ್ರೆ ಇವರು ಕನಸುಗಳನ್ನೇ ರೆಕ್ಕೆ ಮಾಡಿಕೊಂಡು ಹಾರಿ ಅದರಲ್ಲಿ ಯಶಸ್ಸು ಪಡೆದಂತಹ ಒಬ್ಬ ಅದ್ಭುತವಾದಂತಹ ಅಪ್ರತಿಮ ಪ್ರತಿಭೆ ಅಂತಾನೆ ಹೇಳಬಹುದು. ಖಂಡಿತವಾಗ್ಲೂ ಕೂಡ ಅಂತಹ ಅದ್ಭುತವಾದಂತಹ ವ್ಯಕ್ತಿ, ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಇವತ್ತು ನಮ್ಮೊಟ್ಟಿಗಿರೋದು. ಇವರು ಯಾವ ರಂಗದಲ್ಲಿಲ್ಲ ಹೇಳಿ, ಎಲ್ಲಾ ರಂಗದಲ್ಲೂ ಕೂಡ ಗುರುತಿಸ್ಕೊಂಡಿರುವಂತಹ ಅಪ್ರತಿಮ ಪ್ರತಿಭೆ ಅಂತ ನಿಮ್ಗಾಗ್ಲೇ ಹೇಳಿದೆ. ಯಾರಿರಬಹುದು? ರಾಜಕೀಯದಲ್ಲೂ ಗುರುತಿಸ್ಕೊಂಡಿದ್ದಾರೆ, ಅದರಲ್ಲೂ ಗಾಯನದಲ್ಲಿ ಇವರು ಕನಸಲ್ಲೂ ಕೂಡ ಗುನುಗ್ತಾ ಇರ್ತಾರಂತೆ. ಸಂಗೀತವೇ ಉಸಿರಾಗಿ ಮಾಡಿಕೊಂಡು ಸಮಾಜ ಸೇವೆಗೆ ಕಾಲಿಟ್ಟು ಅವ್ರದೇ ಆದಂತಹ ಫೌಂಡೇಶನ್ ಅನ್ನ ಶುರು ಮಾಡಿ ಸಾಕಷ್ಟು ಮಕ್ಕಳಿಗೆ ಉಚಿತವಾಗಿ ಸಂಗೀತವನ್ನ ಹೇಳ್ಕೊಡ್ತಾ ಇದ್ದಾರೆ. ಉಚಿತವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾರೆ. ಸಮಾಜ ಸೇವೆ ಮುಖಾಂತರ ಈಗ ರಾಜಕೀಯಕ್ಕೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಇನ್ಯಾರೂ ಅಲ್ಲ, ನಮ್ ಜೊತೆಗಿದ್ದಾರೆ ಡಾಕ್ಟರ್ ಪವಿತ್ರ ಆರ್ ಪ್ರಭಾಕರ್ ರೆಡ್ಡಿ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಗೆ. ನಮಸ್ತೆ ಪೂರ್ಣಿಮಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ? ನಾನು ಫೈನ್. ಮೇಡಮ್, ನಾನೊಂದು ಆರಂಭದಲ್ಲೇ ಒಂದು ಮಾತು ಹೇಳಿದೆ. ಎಲ್ರೂ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಹಾರಬೇಕು ಅಂತ ಹೇಳಿದಾಗ ರೆಕ್ಕೆ ಕಟ್ಕೊಂಡು ಹಾರಿದ್ರೆ ಹೇಗಿರುತ್ತೆ ಅಂತ ಹೇಳಿ ನಾವೆಲ್ಲರೂ ಕೂಡ ಹಾರ್ತೀವಿ. ಬಟ್ ನಾನು ಒಂದ್ ಸ್ವಲ್ಪ ನಿಮ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ. ಪವಿತ್ರ ಮೇಡಮ್ ಬರ್ತಾ ಇದ್ದಾರೆ ನಮ್ಮ ಸ್ಟುಡಿಯೋಗೆ ಅಂತ ಹೇಳಿದಾಗ ಖಂಡಿತ ತಿಳ್ಕೊಳ್ಳೇಬೇಕು. ನಿಮ್ಮ ಸಂದರ್ಶನವನ್ನ ನಾವು ಮಾಡ್ತೀವಿ ಅಂದಾಗ ನಿಮ್ ಬಗ್ಗೆ ಕೇಳಿದ್ದೆ ನಾನು ಹಿಂದೆ ಸಾಕಷ್ಟು, ನಿಮ್ಮ ಕಾರ್ಯಕ್ರಮಗಳನ್ನ ಕೂಡ ನೋಡಿದ್ದೆ. ಅದ್ರ ಜೊತೆಗೆ ಒಂದಷ್ಟು ಕುತೂಹಲ ಇತ್ತು. ಆದ್ರೆ ನಾನ್ ನಿಮ್ ಬಗ್ಗೆ ತಿಳ್ಕೊಂಡಾಗ ನಂಗೆ ವಿಚಾರ ಗೊತ್ತಾಗಿದ್ದು, ಕನಸುಗಳನ್ನ ರೆಕ್ಕೆ ಮಾಡ್ಕೊಂಡು ಹಾರಿ ಅದರಲ್ಲಿ ನೀವು ಸಕ್ಸಸ್ ಆದಂತಹ ಒಬ್ಬ ಛಲಗಾತಿ ಹೆಣ್ಣುಮಗಳು ಅಂತ ಹೇಳಿ. ಹಾಗಾಗಿ ಇಂಟ್ರೊಡಕ್ಷನ್ ಇಷ್ಟು ಸಾಕಾಗಲ್ಲ. ನಿಮ್ ಬಗ್ಗೆ ನಾವು ಹೇಳೋದಕ್ಕಿಂತ ನಿಮ್ಮಿಂದ ಒಂದಷ್ಟು ತಿಳ್ಕೋಬೇಕು. ಮೊದಲಿಗೆ ಪವಿತ್ರ ಮೇಡಮ್ ಯಾರು, ಅವರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ. ನಾನು ಒಂದು ಸಾಮಾನ್ಯ ಕುಟುಂಬದಿಂದ ಜನಿಸಿದಂತಹ ಹೆಣ್ಣು ಮಗಳು. ಮೂಲತಃ ಚನ್ನಪಟ್ಟಣ ತಾಲೂಕು. ನಮ್ದು ವಿಶ್ವಕರ್ಮ ಸಮುದಾಯ. ನನ್ನ ತಂದೆ ಕಾರ್ಪೆಂಟರ್. ಅಂದ್ರೆ ನಿಮಗೆ ಗೊತ್ತಿರತ್ತೆ ಏನ್ ಕೆಲಸ ಇರುತ್ತೆ ವಿಶ್ವಕರ್ಮ ಅಂತ ಹೇಳಿ. ಆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ನಾವು ಜೀವನ ನಿಮಿತ್ತ ಬ್ಯಾಂಗ್ಳೂರ್ಗೆ ಬಂದು ಸೆಟ್ಲ್ ಆಗ್ತೀವಿ. ನನ್ನ ತಾಯಿ ಮತ್ತೆ ನನ್ನ ಅಕ್ಕ, ಅಣ್ಣ, ನಾವೆಲ್ಲ ಫ್ಯಾಮಿಲಿ. ಆ ಒಂದು ಸಂದರ್ಭದಲ್ಲಿ ನಾನು ಓದ್ಬೇಕಾದ್ರೆ ನನಗೆ ಏನ್ ಮಾಡ್ಬೇಕಂತ ಅವಾಗೆಲ್ಲ ಗೊತ್ತಲ್ಲ. ಇವಾಗಿನ ಪ್ರಪಂಚದ ಹಾಗೆ ನಾವಿರ್ಲಿಲ್ಲ ಆಗ. ಈಗೆಲ್ಲ ತುಂಬಾ ಬಿಡಿ ಟ್ರೆಂಡ್, ಫಾಸ್ಟ್ ಇದ್ರಲ್ಲಿದ್ದೀವಿ. ಬಟ್ ಆಗ ನಾನು ಓದ್ಬೇಕಾದ್ರೆ ಏನಾಗಬೇಕು ಅನ್ನೋ ಆಸೆ ಕನಸುಗಳನ್ನ ಯಾವುದನ್ನೂ ಎತ್ಕೊಂಡು ಬೆಂಗಳೂರಿಗೆ ಬಂದಂಥದ್ದಲ್ಲ ನಾವು. ಯಾಕಂದರೆ ಜೀವನ ನಡೆಸಬೇಕಲ್ಲ ಅನ್ನೋ ಒಂದು ಕಾರಣಕ್ಕೆ ಬಂದಿದ್ದು. ಓದಬೇಕಾದ್ರೆ ಗಾಯನ ಕ್ಷೇತ್ರದಲ್ಲಿ ತುಂಬ ಇಂಟ್ರೆಸ್ಟ್ ನನಗೆ. ಡ್ಯಾನ್ಸು, ಗಾಯನ ಮತ್ತು ಕ್ರೀಡೆನಲ್ಲೂ ತುಂಬ ಇಂಟ್ರೆಸ್ಟು. ಬಟ್ ಅವಾಗೆಲ್ಲ ಆಪರ್ಚುನಿಟೀಸ್ ಕಡಿಮೆ, ಆಮೇಲೆ ಕಲಿಯುವಂಥ ಅವಕಾಶಗಳು ಕೂಡ ಕಡಿಮೆ ಆವಾಗ. ಬಟ್ ಬೆಂಗಳೂರಿಗೆ ಬಂದಮೇಲೆ ಅದನ್ನು ಹುಡುಕ್ತಾ ಓದಿನ ಸಮಯದಲ್ಲೇ ಹುಡುಕ್ತಾ ಹೋಗ್ತಾ ಗಾಯನವನ್ನೇ ಆಯ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಮೂಲತಃ ಗಾಯಕಿ. ಮಂಜುಳಾ ಗುರುರಾಜ್ ಅವರ ಶಿಷ್ಯೆ ಅಂತ ಹೇಳ್ಕೊಳ್ಳೋದೇ ಒಂದು ಹೆಮ್ಮೆ ನನಗೆ ಆ್ಯಕ್ಚುಲಿ. ಬಟ್ ನಾನು ಕಾರ್ಯಕ್ರಮಗಳಲ್ಲಿ ಜೊತೆಯಾಗಿ ಹಾಡಿದ್ದೆ. ಖಂಡಿತ ನನ್ನ ಆರಾಧ್ಯ ದೈವ ಅವರು. ಗುರುಗಳು ಬೇಕು. ಗುರಿಯನ್ನ ನಾವು ಮುಟ್ಟೋದಿಕ್ಕೆ ಗುರುಗಳು ಬೇಕು. ಹಾಗೆ ಇರಬೇಕು, ಗುರಿನೂ ಖಂಡಿತ. ಹಾಗಾಗಿ ಒಂದು ಎಥಿಕ್ಸ್ ಅನ್ನ ಬೆಳೆಸ್ಕೊಂಡೆ. ಓದ್ತಾ ಗಾಯನ ಕ್ಷೇತ್ರಕ್ಕೂ ಕೂಡ ಕಾಲಿಟ್ಟೆ. ಸಂಗೀತವನ್ನು ಅಭ್ಯಾಸ ಮಾಡ್ತಾ, ಅಂದರೆ ಶಾಸ್ತ್ರೀಯವಾಗಿ ಯಾವುದನ್ನು ನಾನು ಕಲ್ತಿಲ್ಲ, ಸುಗಮ ಸಂಗೀತವನ್ನು ಅಭ್ಯಾಸ ಮಾಡ್ತಾ, ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡ್ತಾ, ಹಾಗೆ ಸ್ವಲ್ಪ ಒಂದೊಂದೇ ಮೆಟ್ಟಿಲನ್ನು ಏರುತ್ತಾ ಇವತ್ತು ನಾನು ಪವಿತ್ರ ಆರ್ ಪ್ರಭಾಕರ್ ರೆಡ್ಡಿ ಆಗಿದ್ದೀನಿ. ಖಂಡಿತ. ಈ ಆರ್ ಪ್ರಭಾಕರ್ ರೆಡ್ಡಿ ಅವರು ಆಗೋದಕ್ಕಿಂತ ಮುಂಚೆ ಪವಿತ್ರ ಆಗೇನೆ ಸಾಕಷ್ಟು ಗುರುತಿಸ್ಕೊಂಡು ಖಂಡಿತ ಸಾಕಷ್ಟು ಜನಮನ್ನಣೆಯನ್ನ ಗಳಿಸಿದ್ದು ನೀವು. ಹೇಳಿದ್ರಿ ಮೂಲತಃ ಎಲ್ಲಿಂದ ಬಂದಿದ್ದು ಅಂತ ಹೇಳಿ. ಗಾಯನ ಅಂದ್ರೆ ನಿಮ್ಗೆ ಬಹಳಷ್ಟು ಹುಚ್ಚು. ಈ ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ನಾವು ಅದ್ರ ಬಗ್ಗೆ, ಹಿಂದಿನದ ಬಗ್ಗೆ ಸ್ವಲ್ಪ ನಾವು ನೆನಪು ಮಾಡ್ಕೊಳ್ಳೋದಾದ್ರೆ, ಈ ಹುಚ್ಚು ಯಾರಿಂದ ಅಂದ್ರೆ ಮನೇಲಿ ತಾಯಿಗೆ ಏನಾದ್ರು ಹಾಡೋ ಹುಚ್ಚಿತ್ತ, ಅಥವಾ ಅಜ್ಜಿಯಿಂದ, ತಾತನಿಂದ, ಈ ರೀತಿ ನಮ್ಗೆ ಅನ್ಸಿರುತ್ತೆ. ಮನೇಲಿ ಯಾರಾದ್ರೂ ಒಬ್ರು ಇನ್ಸ್ಪಿರೇಷನ್ ಇದ್ದೇ ಇರ್ತಾರೆ. ನಿಮಗೆ ಯಾರು? ಹಾಗೆ ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಆತರ ಏನಿಲ್ಲ. ಓಕೆ. ನಮ್ಮ ಮನೆಯಲ್ಲಿ ಯಾರು ಕೂಡ ಆತರ ಕಲಾವಿದ್ರು ಯಾರು ಇಲ್ಲ. ಬಟ್ ಅದೇನೋ ಗೊತ್ತಿಲ್ಲ, ನನಗೆ ವಾಯ್ಸ್ ಚೆನ್ನಾಗಿದೆ ಹಾಡು ಅಂತ ಹೇಳಿ ನನಗೆ
ಇನ್ಸ್ಪಿರೇಷನ್. ಸ್ಕೂಲ್ಗಳಲ್ಲಿ ಖಂಡಿತ. ಹೌದು. ಆಗ ನನ್ನ ಗುರುಗಳು ಎಲ್ಲ ಹೇಳ್ತಾ ಇದ್ದು ಹಾಡಮ್ಮ ಅಂತ ಹೇಳಿ. ಅವಾಗ ವಾರ್ಷಿಕೋತ್ಸವ ಕಾರ್ಯಕ್ರಮಗಳನ್ನ ಮಾಡಿದ್ರು ಶಾಲೆಯಲ್ಲಿ. ಪ್ರಾರ್ಥನೆನೇ ನಿಮ್ದು ಅನ್ಸುತ್ತೆ ಹಾಡೋದು ಅವಾಗ. ಆರಂಭದಲ್ಲಿ. ಆ ಒಂದು ನೋಡಿ ಅದು ಬೆನ್ನತ್ತಿ ಬಂತು ನನಗೆ. ಆಕ್ಚುಲಿ ನಾನು ಗಾಯಕಿಯಾಗಿ ಇವತ್ತಿನವರೆಗೂ ಕೂಡ ಇದ್ದೀನಿ ಅಂತ ಹೇಳಿದ್ರೆ ಅದು ನಾನು ತುಂಬಾ ಇಷ್ಟಪಡುವಂತ ಕ್ಷೇತ್ರ. ಗಾಯನವೇ ಬಿಡಿ ಎಲ್ಲದಕ್ಕೂ ಮದ್ದು. ನಾವು ನೋವು ನಲಿವು ಕಷ್ಟ ಸುಖ ಎಲ್ಲದಕ್ಕೂ ಕೂಡ ಅದು ತುಂಬಾ ಅಟ್ಯಾಚ್ ಆಗುತ್ತೆ ಗಾಯನ. ಹಾಗಾಗಿ ನಾನು ಸಿಂಗಿಂಗ್ ಪ್ರೊಫೆಷನ್ ಎಲ್ಲ ಆಯ್ಕೆ ಮಾಡಿದೆ. ಮತ್ತೆ ಇವಾಗ ಎಲ್ಲಾದರೂ ಸಮ್ಟೈಮ್ಸು ಜನ ನೀವು ನಾನು ಸಿಂಗರ್ ಅನ್ನೋದನ್ನು ಮರೆಯೋದಿಲ್ಲ. ಅವಾಗೆಲ್ಲ ನಾನು ಸಿಂಗರ್ ಆಗಿ ಸ್ವಲ್ಪ ಜನಮನ್ನಣೆ ಗಳಿಸಿದ್ದು ಒಂದು ಸ್ವಲ್ಪ ಮಟ್ಟಿಗೆ ಅಷ್ಟೇ. ಬಟ್ ಈಗಲೂ ಕೂಡ ಎಲ್ಲಾದರೂ ಹೋದರೆ ಹಾಡಿ ಮ್ಯಾಮ್ ಹಾಡಿ ಅಂತೆಲ್ಲ ಹೇಳ್ತಾರೆ. ನನಗೆ ಮುಜುಗರ ಆಗುತ್ತೆ. ಯಾಕೆಂದರೆ ಅವಾಗ ಒಂದು ಸ್ಟೇಜ್ ಇತ್ತು ಅವಾಗ ಹಾಡೋವಂಥದ್ದು, ಪಬ್ಲಿಕಲ್ಲಿ ಪರ್ಫಾರ್ಮ್ ಮಾಡುವಂಥದ್ದು. ಹಾಗೆ ನಾನು ಅಲ್ಲ, ಸಿಂಗರ್ ಅಂತ ಹೇಳಿದ್ರೇನೆ ಯಾವುದೇ ಕಾರ್ಯಕ್ರಮ ಇರ್ಬೋದು ಮೇಡಮ್, ಹಾಡಿ ಒಂದೆರಡು ಲೈನ್ ಹಾಡಿ ಅಂತ ಹೇಳ್ತಾರೆ. ಖಂಡಿತ ಅದೊಂಥರ ನಮ್ಗೆ ಖುಷಿ. ಖಂಡಿತ. ಎಲ್ರೂನು ಕೇಳೋದಕ್ಕಾಗಲ್ಲ, ಎಲ್ರೂನು ಹಾಡಿ ಅಂತ ಹಾಡ್ಸೋದಕ್ಕೂ ಕೂಡ ಆಗಲ್ಲ. ಹೌದು. ಹಾಗಾಗಿ ಅಂತಹ ಅವಕಾಶಗಳನ್ನ ನೀವು ಅದನ್ನ ಬಳಸ್ಕೊಂಡಿದ್ದೀರಾ. ಖಂಡಿತ ನಿಮ್ಮಿಂದ ಒಂದೆರಡು ಹಾಡುಗಳು ಬರಲೇಬೇಕು. ಅದನ್ನ ಆಡ್ಸೋದಕ್ಕಿಂತ ಮುಂಚೆ ಮೇಡಮ್, ನಿಮ್ಮ ಈಗ ಪ್ರೆಸೆಂಟ್ ಫ್ಯಾಮಿಲಿ ಬಗ್ಗೆ ಮಾತನಾಡೋದಕ್ಕಾದ್ರೆ ಒಂದು ಒಳ್ಳೆ ಬ್ಯೂಟಿಫುಲ್ ಫ್ಯಾಮಿಲಿ, ನಿಮ್ದೇ ಆದಂತ ಒಂದು ಪ್ರಪಂಚ. ಹೌದು. ಅದ್ರ ಜೊತೆಗೆ ನೀವು ಮತ್ತೆ ನಿಮ್ಮ ಹಸ್ಬೆಂಡ್ ಇಬ್ರು ಕೂಡ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದೀರಾ, ರಿಯಲ್ ಎಸ್ಟೇಟ್ಗಳು, ಅದ್ರ ಜೊತೆಗೆ ಸಮಾಜ ಸೇವೆ, ಬೇರೆ ಬೇರೆ ಫೌಂಡೇಶನ್ ಗಳನ್ನ ಮಾಡ್ಕೊಂಡಿದ್ದೀರಾ, ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆಗ್ಬಿಟ್ಟಿರ್ತೀರಾ. ಹೇಗೆ ಮನೇಲಿ ಇಬ್ರು ಯಾವ ರೀತಿ ಇರ್ತೀರಾ, ಟೈಮ್ ಹೇಗೆ ಕೊಡ್ತೀರಾ, ಹೇಗೆ? ಬೇಸಿಕಲಿ ನನ್ನ ಹಸ್ಬೆಂಡ್ ಆರ್ ಪ್ರಭಾಕರ್ ರೆಡ್ಡಿ ಅವರು ರಿಯಲ್ ಎಸ್ಟೇಟ್ ಉದ್ಯಮಿ. ಖಂಡಿತ. ಸೊ ಆ ನಂತರ ಅವರು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಮತ್ತೆ ಗ್ರಾಮಾಂತರ ಎಲ್ಲ MP MLA ನಿಂತು ಸೋತಿದೀವಿ JDS ಪಾರ್ಟಿಯಿಂದ. ಸೋಲು ಗೆಲುವಿನ ಮೆಟ್ಟಿ. ಎಸ್, ಹೌದು. ಅದನ್ನೇ ನಾನೇನ್ ಮಾಡಿದೆ, ಮನೇಲೂ ಇರತ್ತಲ್ಲ ಸಮ್ ರಿಸ್ಟ್ರಿಕ್ಷನ್, ನನ್ನ ಹೆಂಡತಿ ಮಕ್ಕಳು ಅನ್ನೋದಿರತ್ತಲ್ವಾ. ಸೊ ನೀನು ಹೋಗಿ ಪರ್ಫಾರ್ಮ್ ಮಾಡೋದು ಬೇಡ, ಸ್ಟೇಜ್ ಪರ್ಫಾರ್ಮ್ ಎಲ್ಲ ಮಾಡೋದು ಬೇಡ ಅಂತ ಹೇಳಿ ಅವ್ರಿಗೆ ಇಷ್ಟ ಇಲ್ಲದೆ ಇರೋದನ್ನ ನಾನು ಇವತ್ತವರೆಗೂ ಯಾವುದು ಮಾಡಿಲ್ಲ ಹೇಳ್ಬೇಕಂದ್ರೆ. ಸೊ ಹಾಗಾಗಿ ಮನೆಯೇ ಮೊದಲ ನಮಗೆ ಏನದು ಅಸ್ತಿತ್ವ. ಹಾಗಾಗಿ ಫಸ್ಟ್ ಫ್ಯಾಮಿಲಿ, ಎಸ್, ಅದಾದ್ಮೇಲೆ ನೆಕ್ಸ್ಟ್ ನಾವು ಪ್ರೊಫೆಷನಲ್, ನಾವೇನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂದ್ರೆ ಫಸ್ಟ್ ಮನೆಯವ್ರ ಸಪೋರ್ಟ್ ಕಂಪ್ಲೀಟ್ ಆಗಿದ್ರೇನೆ ಸಾಧನೆ ಮಾಡೋದಕ್ಕೆ ಸಾಧ್ಯ, ಇಲ್ಲಾಂದ್ರೆ ಅದು ಆಗೋದು ಇಲ್ಲ. ಹಾಗಾಗಿ ನೀನು ಪೊಲಿಟಿಕಲಿ ಏನಾದ್ರು ಮಾಡು, ನೀನ್ ಮಾಡ್ತೀಯಾ ಅಂತ ಹೇಳಿ ಪುಷ್ ಮಾಡಿದ್ರು. ಸೊ ನಾನು ಮೂಲತಃ ಚನ್ನಪಟ್ಟಣ ನನ್ನ ಹಿನ್ನೆಲೆ ಇರೋದ್ರಿಂದ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. 2028 ಸಾರಿ, ಇನ್ನು 2 ವರ್ಷ. ನೋ, ನಾನು ಇವಾಗ 2013 ಅಲ್ಲ 13 ಎಲೆಕ್ಷನ್ ಆಯ್ತಲ್ಲ, 2012ರಿಂದ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಚನ್ನಪಟ್ಟಣದ ವಿಧಾನಸಭಾ ಕ್ಷೇತ್ರದಲ್ಲಿ. ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳು ಮುಖ್ಯವಾಹಿನಿ 2 ವರ್ಷ ಆದ್ಮೇಲೆ ನೀವಲ್ಲಿ ಪ್ರಬಲ ಆಕಾಂಕ್ಷಿ ಆಗಿದ್ದೀರಾ. ಖಂಡಿತವಾಗ್ಲು ಖಂಡಿತ ಅಂತ ಹೇಳಿ ಕಾನ್ಸಂಟ್ರೇಟ್ ಮಾಡಿ ಪುಷ್ ಮಾಡಿದ್ರು. ಯಾಕೆಂದ್ರೆ ಇವತ್ತು ನಾನು ಒಂದು ಗೃಹಿಣಿಯಾಗಿ, ಮೊದಲು ಪ್ರೊಫೆಷನ್ ಇತ್ತು ಗಾಯಕಿಯಾಗಿ ಅರ್ನ್ ಮಾಡ್ತಾ ಇದ್ದೆ. ಸೊ ಈಗ ಗೃಹಿಣಿ ನಾನು, ನನ್ನದೇ ಆದ ಫ್ಯಾಮಿಲಿ ಇದೆ, ಕಮಿಟ್ಮೆಂಟ್ಸ್ ಇದೆ, ಫ್ಯಾಮಿಲಿ ಕಮಿಟ್ಮೆಂಟ್ಸ್. ಸೊ ಅದ್ರ ಮಧ್ಯದಲ್ಲಿ ನಾನು ಏನಾದರೂ ಒಂದು ಸಾಧನೆ ಮಾಡ್ತೀನಿ ಅಂದರೆ ನನ್ನ ಬ್ಯಾಕ್ಗ್ರೌಂಡ್ ನನ್ನ ಪತಿದೇವರು ಅವರು ಪುಷ್ ಮಾಡಿಲ್ಲ ಅಂದರೆ ಇವತ್ತು ನಾನು ನಿಮ್ಮ ಒಂದು ಮುಂದೆ ಬಂದು ಕೂತು ಇವತ್ತು ಪವಿತ್ರ ಪ್ರಭಾಕರ್ ರೆಡ್ಡಿ ಅಂತ ಹೇಳಿ ನಾನು ಕೂರಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಯಾಕೆಂದ್ರೆ ಪತಿದೇವರು ಅಂದಾಗಲೇ ಗೊತ್ತಾಯ್ತು ನಮಗೆ. ಖಂಡಿತ. ಯಾಕೆಂದ್ರೆ ಒಂದು ಹೆಣ್ಣು ಎಷ್ಟು ಸಾಮರ್ಥ್ಯಳು ಅಂತ ಹೇಳಿ ತುಂಬಾ ಹತ್ತಿರದವರಿಗಷ್ಟೇ, ಅದು ಪತಿಗಷ್ಟೇ ಗೊತ್ತಿರುತ್ತೆ. ಯಾಕೆಂದ್ರೆ ಅವಳಲ್ಲಿ ಏನು ಸಾಧ್ಯ, ಏನು ಮಾಡಬಲ್ಲಳು ಅನ್ನೋದನ್ನ ತುಂಬಾ ಅರ್ಥ ಮಾಡ್ಕೊಳ್ಳುವಂತ ಒಂದು ಒಳ್ಳೆ ಸಂಬಂಧ ಗಂಡ ಹೆಂಡತಿ ಸಂಬಂಧ. ಹಾಗಾಗಿ ನೀನು ಮಾಡ್ತೀಯಾ, ಏನಾದರೂ ಮಾಡು ಅಂತ ಹೇಳಿ ನನಗೆ ಪುಷ್ ಮಾಡಿ ಇವತ್ತು ಕೂಡ ಯಾವುದನ್ನು ಕೂಡ ರಿಸ್ಟ್ರಿಕ್ಷನ್ ಇಲ್ಲ ನನಗೆ. ನಾನು ಏನೇ ವರ್ಕ್ ಮಾಡ್ತೀನಿ, ನನಗೆ ಏನೇ ಒಂದು ಸಹಾಯ ಬೇಕು ಮಾಡಿ ಅಂದರೆ ಖಂಡಿತವಾಗ್ಲೂ ಅದನ್ನು ಚಾಚು ತಪ್ಪದೆ ಎರಡನೇ ಮಾತಾಡದೆ ನನಗೆ ಇವತ್ತು ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಇನ್ನು ಮುಂದೆನೂ ಕೂಡ ಅವರೇ ನನ್ನ ಏನು ಹೇಳ್ತಾರೆ ಇನ್ಸ್ಪಿರೇಷನ್, ಮತ್ತು ನನ್ನ ಏನು ಬ್ಯಾಕ್ ಬೋನ್ ಸಪೋರ್ಟ್, ಮತ್ತು ನನಗೆ ಒಂದು ಪೊಲಿಟಿಕಲಿ ಗಾಡ್ ಫಾದರ್ ಅಂದರೆ ನನ್ನ ಹಸ್ಬೆಂಡೇ. ಖಂಡಿತ ಮೇಡಮ್. ಈಗ ನೀವು ಮುಂದಿನ ವಿಧಾನಸಭೆ ಚುನಾವಣೆಯ ಬಗ್ಗೆ ಬಹಳಷ್ಟು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀರಾ. ನೀವು 2012ರಿಂದಲೂ ಸಕ್ರಿಯವಾಗಿ ರಾಜಕೀಯದಲ್ಲಿ ಇದ್ರೂ ಕೂಡ ನಿಮ್ಮ ಮೇನ್ ಕಾನ್ಸಂಟ್ರೇಷನ್ ಬಂದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿ. ಸೊ ಹಾಗಾಗಿ ಅದಕ್ಕೆ ಯಾವ ರೀತಿ ತಯಾರಿಗಳಾಗ್ತಾ ಇದೆ ನೋಡೋಣ. ನೋಡಿ, ಹಳ್ಳಿ ಜನ ತುಂಬಾ ಮುಗ್ಧರು, ಗ್ರಾಮಾಂತರ ಕ್ಷೇತ್ರ ನಮ್ದು ಚನ್ನಪಟ್ಟಣ. ಸೊ ನಾನು ಇವಾಗ ಸದ್ಯದಲ್ಲಿ ಇವಾಗಿನ ನನ್ನ ಬಗ್ಗೆ ಒಂದು ಸ್ವಲ್ಪ ಹೇಳೋಣ ಅಂದ್ರೆ, ಜನಗಳ ಮನಸ್ಸಲ್ಲಿ ಇದ್ದೀನಿ ನಾನು. ಪವಿತ್ರ ರೆಡ್ಡಿ ಅವರಲ್ಲ ಮೇಡಮ್ ಅಂತ ಹೇಳಿ, ಪವಿತ್ರ ರೆಡ್ಡಿ ಅಂತ ಹೇಳಿ ಮನಸ್ಸಲ್ಲಿ ಇದ್ದೀನಿ. ಅದು ಇನ್ನು ಮುಂದೆ ಕೂಡ ನಾನು ಜನಗಳ ಮನಸ್ಸಲ್ಲಿ ಉಳ್ಕೊಳ್ಳೋ ಅಂತ ಪ್ರಯತ್ನವನ್ನ ಮಾಡ್ತಾನೆ ಇರ್ತೀನಿ, ಮಾಡಿದ್ದೀನಿ ಕೂಡ. ಸೊ ಹಾಗಾಗಿ ನನಗೆ ನೋಡೋಣ, ಪಾಸಿಟಿವ್ ವೈಬ್ಸ್ ನನ್ನಲ್ಲಿ ನನಗೆ ಇದೆ.
ಬಟ್ ಹಿಂದೆ ಅಂತೂ ಸರಿಯಲ್ಲ. ಅದು ಯಾವುದೇ ರೀತಿಯಾದಂಥ ಒತ್ತಡಗಳಾದ್ರೂ ಬರಲಿ, ಏನಾದರೂ ಆಗಲಿ, ನಾನು ಖಂಡಿತ ಬ್ಯಾಕ್ಔಟ್ ಆಗಲ್ಲ. ಮೇಡಮ್. ಸೋಲೆ ಗೆಲುವಿನ ಮೆಟ್ಟಿಲು. ಖಂಡಿತ ನಾವು ಪ್ರಯತ್ನನೇ ಮಾಡ್ದಲೇನೆ ನಮಗ್ ಸೋಲಾಯ್ತು ಅಂತ ಹೇಳೋದು ತಪ್ಪಾಗುತ್ತೆ. ಖಂಡಿತ ಖಂಡಿತ ಪ್ರಯತ್ನ ಮಾಡಿ ಅದು ಒಂದ್ಸಲ ಗೆಲ್ಲಿಲ್ಲ ಅಂದ್ರೂ ನೆಕ್ಸ್ಟ್ ಸಲ ಜನ ಯಾವತ್ತೂ ಕೂಡ ಕೈ ಬಿಡಲ್ಲ. ಖಂಡಿತ. ಪ್ರಾಮಾಣಿಕ ವ್ಯಕ್ತಿಗಳನ್ನ ಯಾವತ್ತೂ ಕೂಡ ಕೈ ಬಿಡಲ್ಲ. ಖಂಡಿತ. ಮತ್ತೆ ಜನರಿಗೆ ಗೊತ್ತಾಗತ್ತೆ ನಾವ್ ಎಂತವ್ರನ್ನ ಆಯ್ಕೆ ಮಾಡ್ಬಿಟ್ವಪ್ಪ, ಇನ್ನೊಂದ್ಸಲ ಇವ್ರು ಬೇಡ ಅಂತ ಹೇಳಿ. ಖಂಡಿತ. ಸೊ ಹಾಗಾಗಿ ನೀವು ಮಾಡ್ತಾ ಇರುವಂತಹ ಸೇವೆ, ನಿಮ್ಮದೇ ಆದಂತಹ ಫೌಂಡೇಶನ್ ಮುಖಾಂತರ Yes. ಜನರಿಗೆ ಮಾಡ್ತಾ ಇರುವಂತಹ ಸೇವೆ, ಅದೆಲ್ಲವೂ ಕೂಡ ಜನರಿಗೆ ಇತ್ತೀಚೆಗಂತೂ ಗೊತ್ತಾಗಿದೆ ಯಾವ ಹೌದು. ವ್ಯಕ್ತಿಗಳು ನಮ್ಗೆ ಬೇಕು, ಖಂಡಿತ ನಮ್ಮ ಅದು. ಸಮಾಜಕ್ಕೆ ಯಾರು ಬೇಕು. ಅದ್ರಲ್ಲಿ ಒಬ್ಬ ಮಹಿಳೆ ಅಂದಾಗ ನಮ್ ಜನ ಬಿಟ್ಕೊಟ್ಟಿರುವಂತ ಉದಾಹರಣೆ ಬಹಳಷ್ಟು ಕಡಿಮೆ ಇದೆ. ಹೌದು ಹೌದು ಹಾಗಾಗಿ ಚನ್ನಪಟ್ಟಣ ಜನತೆ ಕೂಡ ನಿಮ್ಮ ಕೈ ಹಿಡಿತಾರೆ ಅನ್ನುವಂತಹ ಭರವಸೆ ಇದೆ. ಬಟ್ ಚನ್ನಪಟ್ಟಣ ಅಂತ ಹೇಳಿದ ತಕ್ಷಣ ರಾಜಕೀಯವಾಗಿ ಒಂದ್ ರೀತಿಯಲ್ಲಿ ಹೆಸರು ಮಾಡುವಂತಹ ಕ್ಷೇತ್ರ. ಕ್ಷೇತ್ರ. ಪ್ರತಿ ಬಾರಿ ಚುನಾವಣೆ ಆದಂತಹ ಸಂದರ್ಭದಲ್ಲೂ ಕೂಡ ನಿಮಗೆ ಗೊತ್ತು, ಹ್ಮ್. ಇಡೀ ರಾಜಕೀಯ ಸ್ಥಿತಿಯನ್ನ ಬದಲಾವಣೆ ಮಾಡುವಂತಹ ಕ್ಷೇತ್ರ ಕೂಡ ಹೌದು. ಅಷ್ಟೇನೆ ಹೌದು. ಚನ್ನಪಟ್ಟಣ. JDS ಪ್ರಬಲವಾದಂತಹ ಕ್ಷೇತ್ರ. ಕ್ಷೇತ್ರ. ಅದಾದ್ಮೇಲೆ ಹೋದ್ ಬಾರಿ ಚುನಾವಣೆಯಲ್ಲಿ ಖಂಡಿತ ಏನೆಲ್ಲ ಆಯ್ತು ಅಂತ ಹೌದು ಹೇಳ್ಬಿಟ್ಟು, ಹೌದು ಸೊ ಹಾಗಾಗಿ ನೀವು ಆ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದೀರಾ. ಅದಕ್ಕೆ ತಕ್ಕನಾದಂತಹ ವರ್ಕ್ಗಳು ಕೂಡ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ಯಾವ ರೀತಿ ವರ್ಕ್ ಮಾಡ್ತಾ ಇದ್ದೀರಾ, ಮತ್ತೆ ಈಗ ಪ್ರೆಸೆಂಟ್ ಇರುವಂತವರ ಕೆಲಸದ ಬಗ್ಗೆ ಒಂದಷ್ಟು ಮಾರ್ಕ್ಸ್ ಗಳನ್ನ ನೀವು ತಗೊಳ್ಳೇಬೇಕಾಗತ್ತೆ, ಜನರಿಂದ ತಗೊಳ್ಳೇಬೇಕಾಗತ್ತೆ. ಅದು ನಿಮ್ಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಅದು ಯಾವ ರೀತಿ ಕಲೆಕ್ಟ್ ಆಗ್ತಾ ಇದೆ ಅಂತ? ನನ್ನ ಚನ್ನಪಟ್ಟಣ ಕ್ಷೇತ್ರದಲ್ಲಿ 7 ಜಿಲ್ಲಾ ಪಂಚಾಯತಿಗಳಿದೆ, ಹ್ಮ್. ಮತ್ತೆ ಟೌನ್ ಇದೆ. ಹ್ಮ್. ಸೊ ಸಾಮಾನ್ಯವಾಗಿ ಎಲ್ಲಾ ಕಡೆ ತಿರುಗಾಡಿದ್ದೀನಿ, ಎಲ್ಲಾ ಹ್ಮ್. ಕಡೆ ತಿರುಗಾಡಿದ್ದೀನಿ. ಆಮೇಲೆ ನನ್ನನ್ನ ನಿರೀಕ್ಷೆ ಇಟ್ಕೊಂಡು ಬಂದಿದಾರಲ್ಲ, ನಾನು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ ಅವರಿಗೆ. ನೋಡಿ, ಜನ- ವಿತೌಟ್ ಎಕ್ಸ್ಪೆಕ್ಟೇಷನ್ ಹ್ಮ್. ನಾನು ಯಾವುದೇ ರೀತಿಯಾದಂಥ ಸ್ಥಾನಮಾನಗಳಲ್ಲಿ ಇಲ್ಲ ಚನ್ನಪಟ್ಟಣ ಕ್ಷೇತ್ರದಲ್ಲಿ. ಯಾಕೆಂದ್ರೆ ನಾನು ಒಂದು ಲೋಕಲ್ ಎಲೆಕ್ಷನ್ ಅಲ್ಲೂ ಕೂಡ ನಿಂತು ಗೆದ್ದವಳು ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಅಲ್ಲ. ಇಲ್ಲ. ಇವಾಗಲ್ವಾ, ಇವಾಗ ಗ್ರಾಮ ಪಂಚಾಯತಿ ಡಿಸಲ್ವ್ ಆಗಿದೆ, ನೆಕ್ಸ್ಟ್ ಹೌದು. ಎಲೆಕ್ಷನ್ ಆಗುತ್ತೆ. ಖಂಡಿತ. ಆಮೇಲೆ ಹಾ. ZP-TP ಹಾಗಿಲ್ಲ ಎಲೆಕ್ಷನ್. ಹೌದು. ಬಟ್ ನಾನು ಏನು ಈಗ ಬೈ ಎಲೆಕ್ಷನ್ ಅಲ್ಲಿ ಒಂದ್ ಕಡೆ ಮನ್ಸು ಮಾಡಿದೆ. ಆಕ್ಚುಲಿ ಬೈ ಎಲೆಕ್ಷನ್ ನಾಮಿನೇಷನ್ ಮಾಡೋಣ ಅನ್ನೋ ಒಂದು ಆಸೆ ಅಂತೂ ಇತ್ತು ನನಗೆ. ಹ್ಮ್. ಬಟ್ ಕಾರಣಾಂತರಗಳಿಂದ ಹಿಂದೆ ಸರಿದೆ, ಮನೆಯವರ ಒಂದು ಮಾರ್ಗದರ್ಶನದಿಂದ. ಸೊ ಏನಾಗಿದೆ ಅಂತ ಹೇಳಿದ್ರೆ, ನಾನು ಜನಗಳು ಇವತ್ತು ಕೂಡ ನೋಡಿ, ಇನ್ನು ನನಗೆ ಕಾರ್ಯಕ್ರಮಗಳಿಗೆ ಆಹ್ವಾನ ಮಾಡಿರೋದಾಗಿರ್ಬೋದು, ಅವರ ಕಷ್ಟ ಸುಖಗಳನ್ನು ಹೇಳ್ಕೊಳ್ಳೋದಾಗಿರ್ಬೋದು. ನಾನು ಬೇಸಿಕಲಿ ನಾವು ತುಂಬಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಪ್ರತಿಯೊಂದನ್ನು ಅವಮಾನದಿಂದ ಇರ್ಬೋದು ಅಥವಾ ಕಷ್ಟದಿಂದ ಇರ್ಬೋದು, ಪ್ರತಿಯೊಂದು ಮೆಟ್ಟಿಲನ್ನು ಕೂಡ ತುಳಿದೇ ಬಂದಿದ್ದೀವಿ ನಾವು. ಇವತ್ತು ದೇವರು ಭಗವಂತ ತುಂಬ ಚೆನ್ನಾಗಿಟ್ಟಿದ್ದಾನೆ. ಸೊ ಅದನ್ನೆಲ್ಲ ಆ ಥರದ್ದು ನೋಡಿದ ಮೇಲೆ ನಾನು ತುಂಬ ಭಾವುಕಳಾಗ್ತೀನಿ. ನನಗೆ ಎಜುಕೇಷನ್ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಬೇಸ್ಮೆಂಟ್ ಅದು ನೋಡಿ, ಯಾರು ಯಾವುದೇ ರೀತಿಯಾದಂಥ ಕಸಿದುಕೊಳ್ಳದೆ ಕಿತ್ಕೊಳ್ಳದೆ ಎಲ್ಲೂ ಕೂಡ ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಎಜುಕೇಷನ್ ಮೂಲ ಇಂಪಾರ್ಟೆಂಟ್. ಸೊ ಎಜುಕೇಷನ್, ಯಾರಾದರೂ ಕ್ರೀಡೆಯಲ್ಲಿ ಆಸಕ್ತಿ ಇರುವಂಥ ಮಕ್ಕಳಿದ್ರೆ, ಅದು ನೈಜ ನಿರಾಶ್ರಿತರಿದ್ರೆ ಅಂತ ಹೇಳಿ ನನ್ನಂತವ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಬಂದಿದ್ದೀನಿ. ಹೌದು. ದೇವಸ್ಥಾನಗಳು, ನನ್ನ ಹಸ್ಬೆಂಡ್ ಮೊದಲೇ ದೈವ ಭಕ್ತರು ಜಾಸ್ತಿ, ಸತ್ಯವಾದ ಮಾತು. ಬೆಂಗಳೂರು ಹೋಮ ದಕ್ಷಿಣ- ಹವನಗಳು ಹಾ, ಬೇಕಾದಷ್ಟು ಹೌದು, ಮಾಡಿಸಿದ್ದಾರೆ. ಅಲ್ವಾ? ಸೊ ಹಾಗಾಗಿ ದೇವಸ್ಥಾನಗಳಿಗೆ ಮತ್ತೆ ಜೀರ್ಣೋದ್ಧಾರಕ್ಕಾಗಿ ಸಾಕಷ್ಟು ಸಹಾಯ ಮಾಡಿದ್ದೇನೆ ನಾನು ಚನ್ನಪಟ್ಟಣ ಕ್ಷೇತ್ರದಲ್ಲಿ. ಇವತ್ತು ನಾನು ಪವಿತ್ರ ರೆಡ್ಡಿ ಮೇಡಮ್ ಅಂತ ಹೇಳಿ ಜನಗಳ ಮನಸ್ಸಲ್ಲಿ ಕೂತಿದ್ದೀನಿ ಅಂದ್ರೆ ಅದು ನಾನು ಮಾಡಿರುವಂತಹ ನಿಷ್ಕಲ್ಮಶವಾದಂತಹ ಸೇವೆ ಸೇವೆ. ಮೇಡಮ್. ಎಸ್, ಅದು ಕೆಲಸ ಅನ್ನೋದಕ್ಕಿಂತ ಖಂಡಿತ. ನಾವು ಜನರಿಗೆ ಸೇವೆ ಅಂತ ಖಂಡಿತ ಅನ್ಕೋಬೇಕು. ಖಂಡಿತ ಅದು ಯಾವತ್ತೂ ಕೂಡ ಉಳ್ಕೊಳ್ಳುತ್ತೆ. ಖಂಡಿತ. ಖಂಡಿತ. ಅದನ್ನ ನಾನು ಯಾವುದೇ ರೀತಿಯಾದಂತ ನಿರೀಕ್ಷೆ ಅಂತೂ ಇವತ್ವರೆಗೂ ನಾನು ಮಾಡಿದ್ದೀನಲ್ಲ, ನೀವೇನ್ ಮಾಡ್ತೀರಾ ನನಗೆ ರಿಟರ್ನ್ ಅಂತ ಹೇಳಿ ಇವತ್ವರೆಗೂ ನಾನು ಯಾವುದೇ ರೀತಿಯಾದಂತ ನಿರೀಕ್ಷೆ ಇಟ್ಕೊಂಡಿಲ್ಲ. ಯಾಕೆಂದ್ರೆ ಹೇಳಿಲ್ವಾ, ಯೋಗ ಯೋಗ್ಯತೆ ಇದ್ರೆ ಭಗವಂತ ಇಲ್ಲಿ ಕೊಟ್ಟೇ ಕೂರ್ಸಿದಾನೆ ಕೊಡ್ತಾನೆ. ಇವತ್ತು, ಹೌದು ಅಲ್ವಾ? ಹೌದು. ಮುಂದೊಂದ್ ದಿನ ನನ್ನನ್ನ ತಳ್ತಾನೆ ಅಲ್ವಾ? ಮೇಲೊಬ್ಬ ಇರುವಾಗ ನಾನು ಯಾಕೆ ಯೋಚನೆ ಮಾಡಬೇಕು? ವಿಧಾನಸೌಧಕ್ಕೂ ಕೂಡ ಕಾಲಿಡ್ತೀರಾ ನೀವು. ಅದಂತೂ ಸತ್ಯ. ಖಂಡಿತ. ಅದರಲ್ಲೂ ಒಬ್ಬ ಹೆಣ್ಣು ಮಗಳು ಬಹಳಷ್ಟು ಖುಷಿಯಾಗುತ್ತೆ ಮೇಡಮ್. ಹ್ಮ್. ಇತ್ತೀಚಿನ ದಿನಗಳಲ್ಲಿ ಹೆಂಗಾಗ್ಬಿಡುತ್ತೆ ಅಂದ್ರೆ, ಗಂಡ ಹೆಂಡತಿ ಇಬ್ರು ಸಕ್ರಿಯರಾಗಿದ್ದೀರಾ. ಅದು ಬಿಸ್ನೆಸ್ ಅಲ್ಲಿ ಇರಬಹುದು, ಹೌದು, ಸಮಾಜ ಸೇವೆಯಲ್ಲಿ ಇರಬಹುದು, ಖಂಡಿತ. ಪೊಲಿಟಿಕಲ್ ಅಲ್ಲಿ ಇರಬಹುದು. ಇಬ್ರು ಸೇವೆಗಳು ಕೂಡ ಅಷ್ಟೇ ಇದೆ. ಇಬ್ರು ಹೌದು. ಅವರಿಗೆ ನೀವು ಸಪೋರ್ಟ್ ಮಾಡ್ತೀರಾ, ನಿಮ್ಗೆ ಅವ್ರು ಸಪೋರ್ಟ್ ಖಂಡಿತ. ಮಾಡ್ತಾರೆ. ಇದು ಬಹಳಷ್ಟು ಕಡಿಮೆ. ಖಂಡಿತ. ನಾನ್ ಇದೀನಲ್ಲ ರಾಜಕೀಯದಲ್ಲಿ, ನಿನಗೇನು, ಅಟ್ಲೀಸ್ಟ್ ನನ್ ಬಿಸ್ನೆಸ್ ನೋಡ್ಕೊಂಡಿರು, ಅಥವಾ ನೀನೇನೋ ಒಂದ್ ಕಡೆ ಹಾಡ್ಕೊಂಡಿರು, ಹೌದು, ಮನೆ ಮೇಂಟೈನ್ ಮಾಡ್ಕೊಂಡಿರು ಅನ್ನುವಂತಹ ಗಂಡಂದಿರು ಬಹಳಷ್ಟು ಹೆಚ್ಚು. ಹೌದು, ಅಂತದ್ರಲ್ಲಿ ಇಲ್ಲ, ನೀನು ರಾಜಕೀಯಕ್ಕೆ ಬಾ, ನಿನ್ನಲ್ಲಿ ಒಂದು ಶಕ್ತಿ ಇದೆ, ಜನ ನಿನ್ನನ್ನ ಗುರುತಿಸ್ತಾರೆ ಅಂತ ನಿಮ್ ಮನೆಯವ್ರು ಕರೆ ತಂದಿದ್ದಾರಲ್ಲ, ಅವ್ರು ಹೌದು. ತುಂಬಾನೇ ಗ್ರೇಟ್. ಥ್ಯಾಂಕ್ ಯು. ಆ ಮನ್ಸು ಎಲ್ರಿಗೂ ಕೂಡ ಬರಲ್ಲ ಮೇಡಮ್. ಖಂಡಿತ. ನಾನಂತೂ ಇದೀನಿ, ಸಾಕು ಬಿಡು, ನಿನ್ ಮನೇಲಿ ಖಂಡಿತ. ಇರು ಅನ್ನೋರೇನೆ. ಖಂಡಿತ. ಮತ್ತೆ ಈಗ ನೀವು ಹೆಣ್ಮಕ್ಳ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಯಾಕಂದ್ರೆ ಈ ಹೆಣ್ಣು, ಈಗ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ ನಾನು ಮಾತನಾಡೋದಾದ್ರೆ, ಸಾಕಷ್ಟು ಯೋಜನೆಗಳು ಹೆಣ್ಮಕ್ಳಿಗೋಸ್ಕರ. ಹೌದು.
ಗೃಹಲಕ್ಷ್ಮಿ ಅನ್ನುವಂತಹ ಅದ್ಭುತವಾದಂತಹ ಯೋಜನೆ, ಉಚಿತವಾದಂತಹ ಬಸ್ ನಿನ್ನೆ ಅಷ್ಟೇ ಇರ್ಬೋದು. ಬಜೆಟ್ ಅಲ್ಲೂ ಕೂಡ ಮಹಿಳಾ ಕಲ್ಯಾಣಕ್ಕಾಗಿ ಅತಿ ಹೌದು. ಹೆಚ್ಚು ಬಜೆಟ್ ಅನ್ನು ಮಂಡನೆ ಹೌದು, ಮಾಡಿದ್ದಾರೆ ಹೌದು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ. ಹೌದು. ನೋಡಿ, ಹೆಣ್ಮಕ್ಳಂದ್ರೆ ಕಮಿಟ್ಮೆಂಟ್ ಹ್ಮ್ ನನ್ನ ಒಂದು ಭಾವನೆಯಲ್ಲಿ ಹೇಳ್ತೀನಿ ನಾನು. ಹ್ಮ್. ಯಾಕೆಂದ್ರೆ ಇವತ್ತು ಏನಾದ್ರೂ ಒಂದು ಕನಸನ್ನ ನಾವು ನೋಡಿ, ಕನಸು ತುಂಬಾ ಚಿಕ್ಕದ ದೊಡ್ಡದ ಕನಸು ಕಾಣಬೇಕಂತೆ. ಹ್ಮ್ ದೊಡ್ಡ ಮಟ್ಟದ ಕನಸು ಕಂಡಾಗ ಏನಾಗುತ್ತೆ, ಚಿಕ್ಕದಾದ್ರೂ ನೆರವೇರತ್ತೆ. ಹಾಗೆ ನಾವು ಹೆಣ್ಮಕ್ಳು ಕಮಿಟ್ಮೆಂಟ್, ಯಾಕೆಂದ್ರೆ ನಾವ್ ಏನಾದ್ರೂ ಅಂದ್ಕೊಂಡ್ರೆ ಅದು ಡೆಫಿನೆಟ್ ಆಗಿ ಅದನ್ನ ಈಡೇರೋವರೆಗೂ ಬಿಡೋದಿಲ್ಲ, ಮಾಡೋವರೆಗೂ ಬಿಡೋದಿಲ್ಲ. ಹಾಗಾಗಿ ನೋಡಿ, ಒಂದು ಯಾವುದೇ ಕ್ಷೇತ್ರದಲ್ಲಿ ಹೋದ್ರೂ ಕೂಡ ಹೆಣ್ಣು ಮುಂದೆ ಇದ್ದಾಳೆ. ಹೌದು. ಇವತ್ತು ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದಾಳೆ. ನೋಡಿ, ಇವತ್ತು ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದೆ. ಶಕ್ತಿ ಯೋಜನೆ ಇರ್ಬೋದು, ಅಥವಾ ಮಹಿಳೆಯರಿಗೆ ಏನೇನು ಯೋಜನೆಗಳನ್ನ ತಂದಿದೆ ಇವತ್ತುವರೆಗೂ ಕೂಡ. ಅದನ್ನು ಹೊರತುಪಡಿಸಿ ಕೂಡ ಜೀವನ ಮಾಡ್ತಾ ಇದ್ದಂತ ಒಂದು ಸಮಯ ಇದೆ ಅಲ್ವಾ. ಹ್ಮ್ ಬಟ್ ಹೆಣ್ಮಕ್ಳು ನೋಡಿ, ಇವತ್ತು ಸ್ವಾವಲಂಬಿಗಳಾಗಿ ಬದುಕಿ ಧೈರ್ಯ ಮಾಡಿ ಇವತ್ತು ಮುಂದೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದು ಹೆಚ್ಚಿನದಾಗಿ ಅವರಲ್ಲೇ ಇರುವಂತಹ ಒಂದು ಶಕ್ತಿ. ಯಾರೂ ಇಲ್ಲದೆ ಏನಾದ್ರೂ ಸಾಧನೆ ಮಾಡಬಲ್ಲೆ ಅಂತ ಹೇಳಿ ಮುಂದೆ ಬರುವಂತ ಏಕೈಕ ಜೀವ ಅಂದ್ರೆ ಅದು ಹೆಣ್ಣು. ಖಂಡಿತ. ಅದರಲ್ಲೂ ಮೇಡಮ್, ಇತ್ತೀಚೆಗೆ ಹೇಗಾಗ್ಬಿಟ್ಟಿದೆ ಅಂದ್ರೆ, ಹೆಣ್ಣು ಮಕ್ಕಳು ಮುಂದೆ ಬರ್ತಾ ಇದ್ದಾರೆ ಅಂದ್ರೆ ಅದನ್ನ ಕಾಲೆಳೆಯೋದಕ್ಕೆ 106 ಜನ. ಖಂಡಿತವಾಗ್ಲೂ ಮ್ಯಾಮ್. ಏನಂತ ಹೇಳಿದ್ರೆ ಸ್ಟ್ರೀಮ್ ಲೈನ್ ತರೋದಿಲ್ಲ. ಹೌದು. ಇವನ್ನ ನಮ್ಮ ಇವಾಗ ಪಕ್ಷ, ಕಾಂಗ್ರೆಸ್ ಪಕ್ಷ ಅಂತ ಹೇಳೋದಿಲ್ಲ ನಾನು. ನೋಡಿ, ಹೆಣ್ಮಕ್ಳು ಎಲ್ಲಾದ್ರೂ ಬೆಳೀತಾ ಇದಾರೆ, ಏನಾದ್ರೂ ಒಂದು ಮುಂದೆ ಬರ್ತಾ ಇದಾರೆ ಅಂದ್ರೆ ಸ್ಟ್ರೀಮ್ ಲೈನ್ ತರೋದಿಲ್ಲ, ಫ್ರಂಟ್ ಲೈನ್ ತರೋದಿಲ್ಲ. ಯಾಕೆಂದ್ರೆ ಗೊತ್ತಲ್ಲ, ಪುರುಷ ಪ್ರಧಾನ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ. ಯಾಕೆಂದ್ರೆ ಆದಿ ಅನಾದಿ ಹೆಣ್ಣು ಸಂಸಾರದ ಕಣ್ಣು ಕಣ್ಣು. ಅಷ್ಟೇ ಅಲ್ಲ, ಹೆಣ್ಣು ಸಮಾಜದ ಕಣ್ಣು ಕೂಡ ಆಗ್ಬೇಕು. ಹೌದು, ಖಂಡಿತ. ನೋಡಿ, ಆದಿ ಅನಾದಿ ಕಾಲದಿಂದಲೂ ಕೂಡ ಮಹಿಳೆ ಅಂದ್ರೆ ಮನೆ, ಮಕ್ಕಳು, ಗಂಡ, ಸೀಮಿತ ಅನ್ನೋದು ಒಂದು ಇದರಲ್ಲಿ ಬಂದಿದ್ದು. ನೋಡಿ, ಅದನ್ನ ಹೊರತುಪಡಿಸಿ ನಾನು ಏನಾದ್ರೂ ಮಾಡಬಲ್ಲೆ ಅಂತ ಯಾವಾಗ ಹೊರ ಬಂದ್ಲು ಹೆಣ್ಣು, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸಾಧನೆಯನ್ನ ಮಾಡಿರುವಂತ ಎಷ್ಟು ಉದಾಹರಣೆಗಳಿದೆ. ದೇಶದ ಮೊದಲ ಪ್ರಧಾನಿ ನಮ್ಮ ಇಂದಿರಾ ಗಾಂಧಿ ಅವರು ಹೌದು. ಅಲ್ವಾ, ದೇಶವನ್ನೇ ಆಳಿದಂತ ವ್ಯಕ್ತಿತ್ವ ಅಲ್ವಾ. ನನ್ನ ಆರಾಧ್ಯ ದೈವ ಗುರುಗಳು ಮಂಜುಳಾ ಗುರುರಾಜ್ ಅವರು, ಅವರ ಸಾಧನೆ ಹ್ಮ್ ಒಂದು ಹೆಣ್ಣಾಗಿ. ಕಲ್ಪನಾ ಚಾವಲಾ ಅವರಿರ್ಬೋದು, ಸಾವಿತ್ರಿ ಬಾಪುಲೆ ಅವರಿರ್ಬೋದು, ಹೆಣ್ಣು ಮಕ್ಕಳನ್ನ, ಶೋಷಿತ ವರ್ಗದ ಹೆಣ್ಮಕ್ಳನ್ನ ಎಳ್ಕೊಂಡು ಬಂದು ವಿದ್ಯಾಭ್ಯಾಸವನ್ನ ಕೊಟ್ಟಂತವ್ರು ಮತ್ತೆ ಎಷ್ಟು ಉದಾಹರಣೆಗಳಿದೆ. ಹೌದು. ಅವರ ಒಂದು ಹೌದು. ಬಂದಿರುವಂತಹ ದಾರಿನ ನಾವು ಒಂದೆರಡಾದ್ರೂ ಅಳವಡಿಸ್ಕೊಂಡ್ರೆ, ನಾವು ಒಂದು ಹೆಣ್ಮಕ್ಳಾಗಿ ಇನ್ ಮುಂದೆ ಬರುವಂತ ಹೆಣ್ಮಕ್ಳಿಗೆ ಸಪೋರ್ಟ್ ಆಗಿ ಇದ್ ಬಿಡ್ಬೋದಪ್ಪ, ನಿಜವಾಗ್ಲು. ಸತ್ಯವಾದ ಮಾತು. ಹಾ, ಖಂಡಿತ ಮೇಡಮ್. ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ನೀವು ಹೇಳಿದ್ರಿ, ಗಾಯಕರಾಗೇನೆ ಇವತ್ತಿಗೂ ಕೂಡ ನೀವು ಗುರುತಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ. ನಿಮ್ಮ ಖಂಡಿತ. ಉಸಿರಲ್ಲಿ ಉಸಿರಾಗಿದೆ ಗಾಯನ. ಹಂಗಾಗಿ ನಮಗೂ ಕೂಡ ನಿಮ್ಮಿಂದ ಒಂದು ಹಾಡನ್ನ ಕೇಳುವಂತ ಅವಕಾಶನ ನೀವು ಮಾಡ್ಕೊಡ್ಬೇಕು. ಖಂಡಿತ. ಖಂಡಿತ. ನೀವು ಅವಾಗ್ಲೇ ಹೇಳ್ತಾ ಇದ್ರಿ, ಸುಗಮ ಸಂಗೀತ ನನ್ಗೆ ಬಹಳಷ್ಟು ಇಷ್ಟ ಅಂತ ಹೇಳಿ. ನನಗೂ ಹೌದು. ಸುಗಮ ಸಂಗೀತ ಅಂದ್ರೆ ಬಹಳ ಇಷ್ಟ. ಅದರಲ್ಲೂ NS ಲಕ್ಷ್ಮೀನಾರಾಯಣ್ ಭಟ್ರ Wow. ಹಾಡುಗಳಂತೂ ನಾನು ತುಂಬಾ ಹಾಡ್ತಾ ಇರ್ತೀನಿ, ಇವತ್ತಿಗೂ ಕೂಡ ಕೇಳ್ತಾ ಇರ್ತೀನಿ. ಅವ್ರ ಹಾಡುಗಳನ್ನ ಕೇಳ್ಕೊಂಡು ನಾವೆಲ್ಲರೂ ಕೂಡ ಬೆಳೆದಿರೋರು. ಸೊ ನಿಮ್ ಇಷ್ಟವಾದಂತಹ ಹಾಡು ಯಾವ್ದಾದ್ರೂ ಒಂದು 4 ಲೈನ್ ಹಾಡಬಹುದಾ? ಗಾಯನ ಕ್ಷೇತ್ರ, ನಾನು ಆ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದಿದ್ದು, ಬರ್ತಾ ಇದ್ದಿದ್ದು, ಅಲ್ಲಿ ಪ್ರತಿಯೊಂದು ಮ್ಯೂಸಿಷಿಯನ್ಸು ಕೂಡ ಕಷ್ಟ ಪಡ್ತಾ ಇದ್ದಿದ್ದು. ಯಾಕೆಂದ್ರೆ ಡೌನ್ ಟು ಅರ್ತ್ ನಾವು ಅಲ್ಲಿಂದನೇ ಹೌದು. ಬಂದಿರೋದಲ್ವಾ. ಖಂಡಿತ. ನೋಡಿನೇ ನನಗೆ ಏನ್ ಅನ್ಸ್ತು, ಏನಾದ್ರೂ ಮಾಡ್ಬೇಕು ಕಲಾವಿದರಿಗಾಗಿ ಹೌದು, ಅಂತ ಹೌದು, ಮನ್ಸು ಹೌದು. ಬಂದ್ಬಿಡ್ತು ನನಗೆ. ಉಚಿತವಾಗಿ ಎಲ್ಲ ನೀವು ಮಾಡಿದ್ದೀರಾ. ಏನಾದ್ರೂ ಹೌದು. ಒಂದು 2015ರಲ್ಲಿ ನಾನು ಅಟ್ಲೀಸ್ಟ್ ನನ್ನ ಕಾರ್ಯಕ್ರಮಗಳನ್ನ ಮಾಡ್ತಾ ಅದರಲ್ಲಿ ಬರುವಂತ 10% ಆದ್ರೂ ಏನಾದ್ರೂ ಒಂದು ಕಲಾವಿದರಿಗಾಗಿ ಮಾಡ್ಬೇಕಂತ ಹೇಳಿ ಹುಟ್ಟಾಕಿದ್ದೆ ಸಾಂತ್ವನ ಫೌಂಡೇಶನ್. ಆ ಹೌದು. ಒಂದು ಯಾಕೆಂದ್ರೆ ಅದು ನಾನು ಸ್ಟ್ರಗಲ್ ಸಫರ್ ಆಗಿ ಬಂದಿದ್ದೀನಲ್ಲ, ಅದನ್ನ ಮನ್ಸಲ್ಲಿ, ಯಾಕೆಂದ್ರೆ ಪರ್ಸನಲ್ ಆಗಿ ನಾನು ಅನುಭವಿಸಿದ್ದೀನಿ ಅದನ್ನ, ಬೇರೆಯವರಿಂದ ನೋಡೋದಲ್ಲ ನಾನು. ಬಟ್ ಇದೇ ತರ ಎಷ್ಟು ಕಲಾವಿದ್ರೆ, ಯಾಕೆಂದ್ರೆ ಏನ್ ಕಲಾವಿದ್ರಿದ್ರೆ ಫ್ರಂಟ್ ಲೈನ್ ಬರೋದಿಲ್ಲ ಅವರೆಲ್ಲ. ಹಾಡ್ಬೇಕು ಅಷ್ಟೇ. ಈಗ ರಾಜಕೀಯವಾಗಿ ಕೆಲಸ ಮಾಡಿದ್ರೆ ಮುಂದೆ ಬಂದ್ಬಿಡ್ತೀವಿ, ಹೌದು. ಕ್ರೀಡೆನಲ್ಲಿ ಕೆಲಸ ಮಾಡಿದ್ರೆ ಮುಂದೆ ಬಂದ್ಬಿಡ್ತೀವಿ. ಬಟ್ ನಮ್ ಗಾಯನ ಕ್ಷೇತ್ರ ಇದೆಯಲ್ಲ, ಮುಂದೆ ಬರೋದು ಬಹಳ ಕಷ್ಟ. ನೇಮ್ ಫೇಮ್ ಮಾಡೋದು ಬಹಳ ಕಷ್ಟ. ಅವಕಾಶಗಳು ಸಿಗ್ಬೋದು, ಹಿಟ್ ಆಗ್ಬೋದು, ಬಟ್ ಹೆಸರು ಬರೋದು ಬಹಳ ಕಷ್ಟ. ಸೊ ಅಂಥದ್ರಲ್ಲಿ ಕಲಾವಿದರು ಒಂದು ದಿನದ ದುಡಿಮೆಗೋಸ್ಕರ ಅವರ ಟ್ರಾವೆಲಿಂಗು, ಅವ್ರ ಜರ್ನಿ ಇದೆಯಲ್ಲ, ತುಂಬಾ ಕಷ್ಟ. ಹಾಗಾಗಿ ಕಲಾವಿದರಿಗಾಗಿ ಏನಾದರೂ, ಮುಖ್ಯವಾಗಿ ನಾನು ಕಲಾವಿದರನ್ನೇ ಮನಸ್ಸಲ್ಲಿ ಇಟ್ಕೊಂಡು ಏನಾದರೂ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಸಾಂತ್ವನ ಫೌಂಡೇಶನ್ನ ಹುಟ್ಟಾಕಿ ಇವತ್ತು 11 ವರ್ಷ 11 ವರ್ಷಗಳಾಗಿದೆ. ಗಾಯನ ಕ್ಷೇತ್ರದಲ್ಲಿ ಬರುವಂಥ ಸಾಂತ್ವನ ಫೌಂಡೇಶನ್ಗೆ ಆಗಿ ಬರುವಂಥ ಯಾವುದಾದ್ರು ಏನಾದರೂ ಇದ್ರೂ ಕೂಡ ಅದ್ರ ಮುಖ್ಯನ ಇವತ್ತವರೆಗೂ ನಾನು ತುಂಬ ಪ್ರಾಮಾಣಿಕವಾಗಿ 100% ತುಂಬ ಇಷ್ಟವಾಗಿ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದೀನಿ. ಖಂಡಿತ. ಗಾಯಕಿ ಅನ್ನೋದೇ ಒಂದು ಹೆಮ್ಮೆ ನನಗೆ. ಹೌದು. ಯಾಕೆಂದ್ರೆ ಎಲ್ಲರಿಗೂ ಅವಕಾಶಗಳು ಸಿಗೋದಿಲ್ಲ. ನಾನು ಅಲ್ಪ ಸ್ವಲ್ಪ ಪೂರ್ತಿ ಪ್ರಮಾಣವಾಗಿ ಗೊತ್ತಿಲ್ಲ ಅಂದ್ರೂ ಕೂಡ ಅಲ್ಪ ಸ್ವಲ್ಪ ಗಾಯಕಿ ನಾನು. ಖಂಡಿತ ಮೇಡಮ್. ಇಷ್ಟ. ಒಂದೆರಡು ಲೈನ್ ಭಾವಗೀತೆಗಳಲ್ಲಿ 4 ಲೈನ್ ಹಾಡಿ, ಹೌದಾ? ಇಲ್ಲ ಫುಲ್ ಸಾಂಗ್ ಹಾಡಿ. ಓ ಮೈ ಗಾಡ್. ಬಟ್ ಇಲ್ಲ ಮೇಡಮ್, ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ ನಾವು. ಖಂಡಿತವಾಗ್ಲು ಖಂಡಿತವಾಗ್ಲೂ ಮಾಡೋಣ. ಪವಿತ್ರ ಮೇಡಮ್ 1 hour ಒಳ್ಳೆ ಕಾರ್ಯಕ್ರಮ. ಅದು ಸದ್ಯದಲ್ಲೇ ಸ್ಪೀಡ್ ನ್ಯೂಸ್ ಅಲ್ಲಿ ಬರುತ್ತೆ.
ಸೊ ಈಗ ಒಂದು 4 ಲೈನ್ ಯಾವ್ದಾದ್ರು ನಿಮ್ಮ ಇಷ್ಟದ ಹಾಡನ್ನ ಹಾಡಿ. ಖಂಡಿತವಾಗ್ಲೂ ನಾನು ಮೂಲತಃ ಭಾವಗೀತೆಗಳನ್ನ ಹೆಚ್ಚಾಗಿ ಕೇಳ್ತಾ ನಮ್ಮ ಗುರುಗಳಲ್ಲೂ ಕೂಡ ತುಂಬಾ ಅತಿ ಹೆಚ್ಚಾಗಿ ಭಾವಗೀತೆಗಳು ಭಜನ್ಸು ಎಲ್ಲ ಕಲ್ತಾ ರೆಗ್ಯುಲರ್ ಆಗಿ ತುಂಬಾ ಇಷ್ಟಪಟ್ಟು ಖುಷಿಯಾಗಿ ಒಂದಷ್ಟು ಹಾಡುಗಳಿದೆ ಹಾಡುವಂಥದ್ದು. ಅದರಲ್ಲಿ ಒಂದು ಅದು ಎಲ್ಲರಿಗೂ ತುಂಬಾ ಜನಗಳಿಗೆ ಬೇಗ ರೀಚ್ ಆಗುವಂಥದ್ದು. ಹೌದಲ್ಲ, ಇದು ಒಂದು ಸಾಂಗ್ ಇತ್ತು ಅಂತ ಹೇಳಿ ತಪ್ಪಿದ್ರೆ ಕ್ಷಮೆ ಇರಲಿ. ಅಯ್ಯೋ ಯಾಕೆಂದ್ರೆ ಎಲ್ಲ ಒಂದು ಇದ್ರಲ್ಲೂ ಎಡವಿದ್ದೇ ಇರತ್ತೆ ಅಲ್ವಾ. ಏನಿಲ್ಲ ಮೇಡಮ್, ಹಾಡಿ. ಬೆಟ್ಟವೋ ನಿನ್ನದೇ, ಬಯಲೋ ನಿನ್ನದೇ, ಹಬ್ಬಿನಗಲಿ ಪ್ರೀತಿ. ಬೆಟ್ಟವೋ ನಿನ್ನದೇ, ಬಯಲೋ ನಿನ್ನದೇ, ಹಬ್ಬಿನಗಲಿ ಪ್ರೀತಿ. ನೆಳಲೋ ಬಿಸಿಲೋ ಎಲ್ಲವೂ ನಿನ್ನದೇ, ನೆಳಲೋ ಬಿಸಿಲೋ ಎಲ್ಲವೂ ನಿನ್ನದೇ, ಇರಲಿ ಕರೀತಿ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಹಾರದಿರಲಿ ಬೆಳಕು. ವಾವ್, ಸೂಪರ್ ಮೇಡಮ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹಾಡಿದ್ರಿ. ಇನ್ನೊಂದು ಹಾಡು ಹಾಡ್ಸೋಣ ಕಾರ್ಯಕ್ರಮದ ಕೊನೆಯಲ್ಲಿ. ಇನ್ನೊಂದು ಹಾಡು ಹಾಡ್ಸೋಣ. ಅದ್ಭುತವಾಗಿದೆ ಮೇಡಮ್ ನಿಮ್ಮ ವಾಯ್ಸ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿದೆ. ನೀವು ನಮ್ಮ ಸ್ಟುಡಿಯೋಗೆ 1 hour ಸಂಗೀತ ಕಾರ್ಯಕ್ರಮನೇ ಮಾಡ್ಬೇಕು. ಖಂಡಿತವಾಗ್ಲೂ ಬೇಡಿಕೆ. ಖಂಡಿತವಾಗ್ಲೂ ಖಂಡಿತ ತುಂಬಾ ಚೆನ್ನಾಗಿ ಹಾಡ್ತೀರಾ. ಹೇಳಿದ್ರಿ ಮೇಡಮ್, ಅಂದ್ರೆ ಈ ಸಂಗೀತದ ಕ್ಷೇತ್ರದಲ್ಲಿ ಇದ್ದಂಥವ್ರು ಗಾಯಕರು ಇರಬಹುದು ಅಥವಾ ಅದನ್ನ ಹೇಳ್ಕೊಡುವಂತಹ ಟೀಚರ್ಸ್ ಇರಬಹುದು, ಅವ್ರು ಯಾರು ಕೂಡ ಫೈನಾನ್ಷಿಯಲಿ ಎಲ್ಲರೂ ಇದಾಗಿರೋದಿಲ್ಲ. ಸೊ ಅಂಥವ್ರನ್ನ ಗುರುತಿಸಿ ನೀವು ಅವ್ರಿಗೋಸ್ಕರ ಒಂದು ಸಾಂತ್ವನ ಫೌಂಡೇಶನ್ ಅನ್ನೋದನ್ನೇ ಮಾಡಿದೀರಾ. ಅದು ಸುಮಾರು ಒಂದು 10 ವರ್ಷದಿಂದ ಅದು ನಡ್ಕೊಂಡು ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಸಾಮಾನ್ಯದ ಮಾತಲ್ಲ ಮೇಡಮ್. ಯಾವ್ದಾದ್ರು ಒಂದು ಫೌಂಡೇಶನ್ ಒಂದ್ 2 ವರ್ಷ 3 ವರ್ಷ ನಡೆಸೋದೇ ಕಷ್ಟ. ನೀವು 10-11 ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದ್ದೀರಾ. ಅದರಲ್ಲಿ ಬಹಳಷ್ಟು ಸಾಧನೆ ಮಾಡಿದಂಥವ್ರನ್ನ ಗುರುತಿಸಿ ನಿಮ್ ಕೈಯಲ್ಲಾದಷ್ಟು ಅವರಿಗೆ ಸಹಾಯ ಮಾಡ್ತಾ ಇದ್ದೀರಾ ಅಂದ್ರೆ ಇದೇ ರೀತಿ ಮುಂದುವರಿತಾ ಹೋಗ್ಬೇಕು. ಮತ್ತೆ ಇನ್ನು ಪ್ರಮುಖವಾಗಿ ನಿಮ್ಮ ಸ್ಟೆಪ್ಸ್ ಇರೋದು ಮುಂದೆ ರಾಜಕೀಯವಾಗಿ ನನ್ನ ಜನರನ್ನ ಸೇವೆ ಮಾಡ್ಬೇಕು. ಏನಂದ್ರೆ ಮೇಡಮ್, ತೆರೆ ಹಿಂದೆ ಸೇವೆ ಮಾಡೋರು ಬಹಳಷ್ಟು ಇರ್ತಾರೆ. ಹೌದು. ಬಟ್ ರಾಜಕೀಯಕ್ಕೆ ಬಂದು ಸೇವೆ ಮಾಡೋದಿದೆಯಲ್ಲ, ಅದು ಯಾವತ್ತೂ ಕೂಡ ಜನರ ಮನಸ್ಸಲ್ಲಿ ಹಾಗೆ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ಅದಕ್ಕೆ ಬೇಕಾದಂತಹ ತಯಾರಿಗಳನ್ನ ಕೂಡ ನೀವು ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿದ್ರಿ. ಈಗ ಪ್ರೆಸೆಂಟ್ ನೀವು ಬಂದು ರಾಜಕೀಯದಲ್ಲಿದ್ದೀರಾ. KPCC ಹಿಂದುಳಿದ ವರ್ಗಗಳ ವಿಭಾಗದ ರಾಜ್ಯ ಉಪಾಧ್ಯಕ್ಷರು ಕೂಡ ಆಗಿದ್ದೀರಾ. ಸೊ ನಿಮ್ಮ ಪಕ್ಷದಲ್ಲಿ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ಮಹಿಳಾ ಯೋಜನೆಗಳ ಬಗ್ಗೆ ನಾವು ಮಾತನಾಡೋದಾದ್ರೆ, ನಾನು ಆಗ್ಲೇ ನಿಮ್ಗೆ ಹೇಳ್ತಾ ಇದ್ದೆ, ಈ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನಿಮ್ಮ ಒಪಿನಿಯನ್ ಏನ್ ಮೇಡಮ್, ಏನ್ ಹೇಳ್ತೀರಾ? ಯಾಕಂದ್ರೆ ಒಳ್ಳೊಳ್ಳೆ ರೀತಿಯ ರೆಸ್ಪಾನ್ಸ್ ಬರ್ತಾ ಇದೆ. ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಇದ್ದೇ ಇರುತ್ತೆ. ನಾವು ಪಾಸಿಟಿವ್ ನ ತಗೊಳ್ಳೋದಾದ್ರೆ ಎಷ್ಟೋ ಹೆಣ್ಣು ಮಕ್ಕಳಿಗೆ ಬೆಳಕಾಗಿರುವಂತಹ ಯೋಜನೆ, ಅದ್ರ ಬಗ್ಗೆ ಹೇಳೋದಾದ್ರೆ ಏನಂದ್ರೆ, ಈಗ ಹೆಣ್ಮಕ್ಳು ನಾವೇನ್ ಮಾಡ್ತೀವಿ, ತುಂಬಾ ಗ್ರಾಮಾಂತರ ಕ್ಷೇತ್ರಗಳಲ್ಲಿ ಏನಾಗ್ಬಿಡುತ್ತೆ, ಕರ್ನಾಟಕ ರಾಜ್ಯದಾದ್ಯಂತ ಹೆಣ್ಮಕ್ಳು ಏನ್ ಮಾಡ್ತಾರೆ, ಒಂದು 4 ಗೋಡೆಗೆ ಸೀಮಿತ ಆಗ್ಬಿಟ್ಟಿರ್ತಾರೆ. ಒಂದು ದಿನನಿತ್ಯದ ಕೂಲಿ ಕೆಲಸಗಳನ್ನ ಮಾಡಿ ದುಡಿಯುವಂತವ್ರು ಏನಾಗ್ಬಿಡುತ್ತೆ, ಅಲ್ಲಿಗೆ ಸರಿ ಹೋಗ್ಬಿಡುತ್ತೆ ಅಲ್ವಾ. ಈಗ ಅವ್ರು ಏನಾದ್ರು ಅಕಸ್ಮಾತ್ ಅಲ್ವಾ, ಉಳಿತಾಯ ಇರೋದಿಲ್ಲ. ಆಮೇಲೆ ಬಸ್ ಫೇರ್ಸ್ ಕಟ್ಟಿ ಎಲ್ಲಾದ್ರೂ ಕ್ಷೇತ್ರಗಳನ್ನ ನೋಡುವಂಥದ್ದು, ದೇವಸ್ಥಾನಗಳಿಗೆ ಹೋಗುವಂಥದ್ದು, ಬೆಂಗಳೂರಿನ ಬಂದು ನೋಡುವಂಥದ್ದು, ಎಲ್ಲ ಆಸೆ ಆಕಾಂಕ್ಷೆಗಳನ್ನ ಏನ್ ಮಾಡ್ತಾರೆ, ತನ್ನಲ್ಲೇ ಹಿಡಿತದಲ್ಲಿ ಇಟ್ಕೊಂಡು ಸುಮ್ಮನೆ ಆಗ್ಬಿಟ್ಟಿರ್ತಾರೆ. ಯಾಕೆಂದ್ರೆ ಎಲ್ಲಾದ್ರೂ ಹೋಗಿ ಕೇಳೋದಕ್ಕೂ ಕೂಡ ಅವ್ರಿಗೆ ಮುಜುಗರ, ಹಳ್ಳಿ ಜನ ಗೊತ್ತಲ್ಲ. ಸೊ ಹಾಗಾಗಿ ಈ ಒಂದು ಯೋಜನೆಯನ್ನ ನೋಡಿ ಹೆಣ್ಮಕ್ಳು ಹೇಳಿದ್ನಲ್ಲ, ಕಮಿಟ್ಮೆಂಟ್ ಕೈ ಹಿಡಿತಾರೆ ಅಂತ ಹೇಳಿ ಗೊತ್ತಿತ್ತು ಹೆಣ್ಮಕ್ಳು ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ. ನೋಡಿ, ಹಾಗೆ ಹೆಣ್ಮಕ್ಳು ಕೈ ಹಿಡಿದಿದ್ದಾರೆ. ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಚಾಲ್ತಿಯಲ್ಲಿದೆ. ಹಾಗೆ ಹೆಣ್ಮಕ್ಳನ್ನ ಸ್ವಾವಲಂಬಿಗಳಾಗಿ ಅವರು ಬದುಕಬೇಕು ಅನ್ನೋ ಒಂದು ಕಾರಣದಿಂದನೇ ಶಕ್ತಿ ಯೋಜನೆಯನ್ನ ಕೊಟ್ರು. ಎಷ್ಟು ಮಹಿಳೆಯರು ಓಡಾಡಿದ್ದಾರೆ, ಎಷ್ಟು ದೇವಸ್ಥಾನ ಅಲ್ವಾ. ನೋಡಿ, ಆಕ್ಚುಲಿ ಹೇಳ್ಬೇಕಂದ್ರೆ ಗಂಡಂದಿರ ಹತ್ರ ದುಡ್ಡು ಕೇಳಬೇಕಿತ್ತು, 100 ರೂಪಾಯಿ ಕೊಡಿ, 500 ರೂಪಾಯಿ ಕೊಡಿ ಅಂತ. ಖಂಡಿತ
ಅದು ಎಲ್ಲೋ ಒಂದ್ ಕಡೆ ಪಾಪ ಹೆಣ್ಮಕ್ಳಿಗೆ ಮುಜುಗರ ಅನ್ನೋದಕ್ಕಿಂತ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಖಂಡಿತ, ನಾವು ಹಠ ಖಂಡಿತ. ಮಾಡಬಾರ್ದು ಅನ್ನೋದು. ಖಂಡಿತ ಬಟ್ ಈಗ ಹಂಗಲ್ಲ, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಖಂಡಿತ ಯಾವ್ದೋ ಪಕ್ಕದ ಏರಿಯಾದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ, ಫ್ರೀ ಆಗಿದೆಯಲ್ಲ ಬಸ್ ಹೌದು, ಅನ್ಕೊಂಡು ಹೋಗಿ ಹೌದು. ಹತ್ಕೊಂಡು ನೆಮ್ಮದಿಯಾಗಿ ದೇವ್ರ ದರ್ಶನ ಮಾಡ್ಕೊಂಡು ನೋಡಿ ಇವಾಗ ಕರ್ನಾಟಕದಾದ್ಯಂತ Free ಫ್ರೀ ಆಗಿದೆ. ಇರೋದ್ರಿಂದ ಹೌದು. ಅದು ನಿಜವಾಗ್ಲೂ ಎಷ್ಟು ಖುಷಿ ಗೊತ್ತಾ, ಎಲ್ಲಿ ನೋಡಿದ್ರು ಹೆಣ್ಮಕ್ಳು ಕಾಣಿಸ್ತಾರೆ. ನೋಡಿ ಹೆಣ್ಮಕ್ಳು ಎಲ್ಲಿ ಹೆಚ್ಚಿನದಾಗಿ ಇರ್ತಾರೋ ಅಲ್ಲಿ ಭಗವಾನ್ ದೇವತೆಗಳು ನೆಲೆಸಿರ್ತಾರೆ ಹೌದು ಮೇಡಮ್. ಅಲ್ವಾ. ಸೊ ಹಾಗಾಗಿ ಎಲ್ಲಿ ನೋಡಿದ್ರೆ ಹೆಣ್ಮಕ್ಳನ್ನ ನೋಡ್ತೀವಿ. ಬಟ್ ಅದೇ ಹೇಳಿದ್ರೆ ಏನೋ ಒಂಥರ ಖುಷಿ ಅವರಿಗೆ. ಎಲ್ಲೂ ಕಾಣದಂತ ಒಂದು ಪ್ರಪಂಚವನ್ನ ಕಾಣ್ತಿದ್ದಾರೆ. ಈಗ ಮನೆಯಿಂದ ಹೊರಗೆ ಬರ್ತಾ ಇದ್ದಾರೆ. ಹೆಣ್ಣನ್ನ ಬೆಂಗಳೂರಿಗೆ ಬಂದು ನಮ್ಮ ನೋಡ್ಬೇಕು. ದೇಶ ಎಷ್ಟು ಪೂಜ್ಯ ಪೂಜ್ಯನೀಯ ಭಾವನೆಯಲ್ಲಿ ಅಲ್ವಾ? ನಾವು ಅಲ್ವಾ? ಪೂಜೆ ಮಾಡ್ತೀವಿ. ಈಗ ನೋಡಿ ಬೆಂಗಳೂರಿಗೆ ಎಲ್ಲಾ ನದಿಗಳಿಗೂ ನಾವು ಹೆಣ್ಮಕ್ಳು ಹೆಸರಿಟ್ಟಿದೀವಲ್ಲ ಮೇಡಮ್. ಖಂಡಿತ ಕಾವೇರಿ, ಗಂಗೆ, ತುಂಗೆ, ಖಂಡಿತ. ಗೋದಾವರಿ. ಖಂಡಿತ. ಹಾ. ಸೊ ಈ ಹೆಣ್ಮಕ್ಳು ನೋಡಿ ಬೆಂಗಳೂರಿಗೆ ಬಂದು ನೋಡೋ ಆಸೆ ಕನಸುಗಳನ್ನ ಕಟ್ಕೊಂಡಿರ್ತಾರೆ, ಆದ್ರೂ ನೆರವೇರಿರೋದಿಲ್ಲ. ಆದ್ರೆ ಬಟ್ ಈಗ ನೆರವೇರಿದೆ. ಹೌದು. ಯೋಜನೆಗಳು ಎಷ್ಟು ಅಂದ್ರೆ ಈಗ ನೋಡಿ ಇವಾಗ ಅಕ್ಕ ಕಾಫಿ ಅಂತ ಹೇಳಿ ಮಾಡಿದಾರೆ ಈಗ ಮಹಿಳಾ ಕಲ್ಯಾಣ ಇಲಾಖೆ. ಹ್ಮ್. ನೋಡಿ ಅವರು ಸ್ವಂತ ಒಂದು ಹೋಟೆಲ್ ಉದ್ಯಮ ಮಾಡ್ಬೇಕಂತ ಹೇಳಿದ್ರೆ ಬಹಳ ಕಷ್ಟ. ಹೌದು. ಬಂಡವಾಳ, ಜಾಗದ ಬಾಡಿಗೆ, ಅದು ಬೆಂಗಳೂರಲ್ಲಿ ಎಕ್ಸ್ಪೆಷಲಿ. ಬೆಂಗಳೂರು ತುಂಬಾ ಶ್ರೀಮಂತ ಬೆಂಗಳೂರು ನಮ್ದು ಅಲ್ವಾ. ಎಲ್ಲವೂ ಕೂಡ ದುಡ್ಡು ಕೊಟ್ಟು ಕೊಂಡ್ಕೋಬೇಕಂತ ಅವಶ್ಯಕತೆ. ಒಂದು ಜಾಗ ಪರ್ಚೇಸ್ ಮಾಡಿ ಬಾಡಿಗೆಗೆ ತಗೊಂಡು ಒಂದು ಹೋಟೆಲ್ ಉದ್ಯಮವನ್ನು ಶುರು ಮಾಡ್ಬೇಕಂತ ಹೇಳಿದ್ರೆ ಎಷ್ಟು ಕಷ್ಟ ಇನ್ವೆಸ್ಟ್ಮೆಂಟ್. ಅದರಲ್ಲಿ ನಮ್ಮ ಮಹಿಳಾ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ನೋಡಿ ಅಕ್ಕ ಕಾಫಿ ಅಂತ ಹೇಳಿ ಶುರು ಮಾಡಿ ಹೌದು. ಹೆಣ್ಮಕ್ಳಿಗಾಗಿ ಸ್ವಾವಲಂಬಿಗಳಿಗೆ ದುಡಿತಾ ಇದಾರೆ. ಇವತ್ತು ನೋಡಿದೆ ಒಂದು ಆರ್ಟಿಕಲ್ ನಾನು. ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂತಂದ್ರೆ ನೋಡಿ ನಾನು ಒಂದು ಹೋಟೆಲ್ ಮಾಡಕ್ ಆಗ್ತಿರ್ಲಿಲ್ಲ, ಇವತ್ತು ನಾನು ಈ ಅಕ್ಕ ಕಾಫಿನ ಶುರು ಮಾಡಿ ನಾನು ತುಂಬಾ ಚೆನ್ನಾಗಿ ಬದುಕ್ತಾ ಇದ್ದೀನಿ ಅಂತ ಹೌದು. ಹೇಳಿ. ಆ ತರದ ನೋಡಿ ಯೋಜನೆಗಳು ತಾನಾಗಿ ಯಾವುದು ಬರೋದಿಲ್ಲ. ಬಟ್ ಮಾಡ್ಬೇಕಂತ ಹೇಳಿ ಮನ್ಸಿಟ್ಟು ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಯೋಜನೆಯನ್ನ ಇಟ್ಟು ಮಾಡಿದಾರಲ್ಲ, ತುಂಬಾ ಅದ್ಭುತ. ಮೇಡಮ್, 2,000 ಯಾರ್ ರೂಪಾಯಿ ಬೇಕಾದ್ರೂ ಯೋಜನೆಗಳನ್ನ ಹೇಳ್ಬಹುದು, ಬಟ್ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನ ಉಳಿಸ್ಕೊಳ್ಳೋದಿದೆಯಲ್ಲ, ಅದು ಬಹಳಷ್ಟು ಇಂಪಾರ್ಟೆಂಟ್. ಖಂಡಿತವಾಗ್ಲೂ ಸತ್ಯವಾದ ಮಾತು. ಇವಾಗ ನೋಡಿ 2,000 ರೂಪಾಯಿ ಈ ಒಂದು ವರ್ಷಕ್ಕೆ ನೋಡಿ 24,000 ರೂಪಾಯಿ ಅಲ್ವಾ ಮೇಡಮ್. 2,000 ರೂಪಾಯಿಲಿ ನಾವೇ ಸಾಕಷ್ಟು ಕಾರ್ಯಕ್ರಮ ಮಾಡಿದೀವಿ. ಒಂದು ಹೆಣ್ಣು ಮಗಳು ಇಡೀ ಕುಟುಂಬವನ್ನ ನಿರ್ವಹಿಸ್ತಾ ಇದ್ದಾಳೆ. ಖಂಡಿತ ಖಂಡಿತ. ಒಂದು ಹೆಣ್ಣು ಮಗಳು ಮಕ್ಳಿಗೆ ಫೀಸ್ ಕಟ್ತಾ ಇದ್ದಾಳೆ, ಖಂಡಿತ ಬಟ್ಟೆ ಕೊಡಿಸ್ತಾ ಇದ್ದಾಳೆ, ಖಂಡಿತ. ಟೈಲರಿಂಗ್ ಮಿಷನ್ ತಗೊಂಡಿದ್ದಾಳೆ, ಅವಳು ಖುಷಿಗೆ ಹೌದು. ಫ್ರಿಡ್ಜ್ ತಗೊಂಡಿದ್ದಾಳೆ, ಮೊಬೈಲ್ ತಗೊಂಡಿದ್ದಾರೆ, ಮೊಬೈಲ್ ತಗೊಂಡಿದ್ದಾಳೆ, ಆ ಫ್ರಿಡ್ಜ್ಗೆ ಸಿದ್ದರಾಮಯ್ಯ ಅವರ ಫೋಟೋ ಹಾಕಿದ್ದಾರೆ. ಇದಕ್ಕಿಂತ ಇನ್ನೇನ್ ಬೇಕು? ಅಲ್ವಾ, ಸಾರ್ಥಕತೆ ಅಲ್ವಾ? ಸಾರ್ಥಕತೆ ಜೀವನ ಇದು. ಹೌದಲ್ವಾ? ಆಕ್ಚುಲಿ ನೋಡಿ ಕೆಲಸ ಮಾಡ್ತೀವಲ್ಲ, ಕೆಲಸ ಇವತ್ತು ಮಾಡಿದ್ರೆ ನಾಳೆ ಮರ್ತೋಗ್ತೀವಿ. ಅದೇ ಅಚ್ಚಳಿಯಾಗಿ ಹೃದಯದಲ್ಲಿ ಉಳಿಯೋದಿದೆಯಲ್ಲ, ಅದು ನಿಜವಾಗ್ಲೂ ಒಬ್ಬ ಮನುಷ್ಯನ ಲೀಡರ್ ಅನ್ನೋ ಕ್ವಾಲಿಟಿ ಇದೆಯಲ್ಲ, ಅದು ನಿಜವಾಗ್ಲೂ ನಾಡದವ್ರೆ ಅಂತ ಸುಮ್ಮನೆ ಕರೆದಿಲ್ಲ ಅವ್ರನ್ನ ಅಲ್ವಾ, ಮುಖ್ಯಮಂತ್ರಿಗಳನ್ನ, ಸಿದ್ದರಾಮಯ್ಯ ಸರ್ನ. ಬಟ್ ನನ್ಗೆ ತುಂಬಾ ಅಹಿಂದ ನಾಯಕರು ಅಲ್ವಾ. ಹಾಗೆ ಈಗ ಜಾತಿವಾರು ಹೋದ್ರೆ ಅಹಿಂದ ನಾಯಕರು ಅದಿದು, ಬಟ್ ಅವರು ರಾಜ್ಯಕ್ಕಾಗಿ ಹೌದು ಎಲ್ಲರಿಗಾಗಿ ಮಾಡಿದಂತಹ ಒಂದು ಇವತ್ತು ನೋಡಿ ಯೋಚನೆ. ಹೌದು ಅಲ್ವಾ. ಯೋಜನೆಗಳು ಇವತ್ತೇನ್ ಬರೀ ಅಹಿಂದದವರೇ ತಗೊಳ್ತಾ ಇಲ್ವಲ್ಲ, ಹೌದು. 2,000 ರೂಪಾಯಿ ಅವ್ರಿಗೆ ಬರ್ತಾ ಮನೆ ಎಲ್ಲ ಇಲ್ವಲ್ಲ ಯಜಮಾನಿಯರು ಅಲ್ವಾ. ಕೂಡ ಮತ್ತೆ ತಗೊಳ್ತಾ ಇದ್ದಾರೆ. ಅಲ್ವಾ, ಹೌದು. ಮತ್ತೆ ಈಗ ಎಜುಕೇಶನ್ ಯುವ ನಿಧಿ ಯುವ ನಿಧಿ. ಮಕ್ಳಿಗೆ ಯಾರು ಅವ್ರು ಏನು ಅಹಿಂದದವರೇ ತಗೋತಾ ಇಲ್ವಲ್ಲ, ಪ್ರತಿಯೊಬ್ಬ ವರ್ಗದವರು ಕೂಡ ಯೋಗ್ಯರು, ನಿಜವಾಗ್ಲೂ ಅನ್ನಭಾಗ್ಯ. ನಿರಾಶ್ರಿತರು ಎಂತ ಅಲ್ವಾ ಯೋಚನೆ ಅದು. ಅಲ್ವಾ. ಹಾಗಾಗಿ ನನ್ಗೆ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಒಬ್ಬ ಕಾರ್ಯಕರ್ತೆ ಅಂತ ಹೇಳೋದೇ ಪ್ರೌಢ ನನ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ. ಖಂಡಿತ. ಯಾಕೆಂದ್ರೆ ಇವತ್ತೆಲ್ಲ ನಾಳೆ ಒಂದ್ ದಿವಸ ಅವಕಾಶಗಳು ಬರುತ್ತೆ ಖಂಡಿತ. ಆ ಒಂದು ಹೋಪ್ ಇದೆ. ಯಾಕೆಂದ್ರೆ ಹೋಪ್ ಕಳ್ಕೊಂಡು ಏನೋ ಮೇಡಮ್, ಮಾಡಕ್ಕಾಗಲ್ಲ. ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಪಕ್ಷ ನಿಷ್ಠೆಯನ್ನ ಯಾರು ತೋರಿಸ್ತಾರೋ ಖಂಡಿತ. ಅವ್ರನ್ನ ಯಾವತ್ತೂ ಕೂಡ ಯಾವುದೇ ಪಕ್ಷ ಆಗ್ಲಿ ಕೈ ಬಿಟ್ಟಿರುವಂತ ಉದಾಹರಣೆಗಳು ಬಹಳಷ್ಟು ಕಡಿಮೆ. ಆದ್ರೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಲ್ಪ ನಿಧಾನ ಆದ್ರೂ ಒಂದು ಒಳ್ಳೆಯ ಸ್ಥಾನಮಾನಗಳು ಖಂಡಿತವಾಗ್ಲೂ ಕೂಡ. ಸಿಗುತ್ತೆ. ಪವಿತ್ರ ಮೇಡಮ್ ಇನ್ನು ಏಜ್ ಚಿಕ್ಕದಿದೆ, ಖಂಡಿತವಾಗ್ಲೂ ಆ ಚಿಕ್ಕ ಏಜ್ ಅಲ್ಲೇ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದ್ದೀರಾ. ಖಂಡಿತ ನಿಮ್ಮಂತ ಯಂಗ್ಸ್ಟರ್ಸ್ ಗಳು ಬೇಕು ನಮ್ಮ ಖಂಡಿತ ಸಮಾಜಕ್ಕೆ. ಬೇಕು. ಹಾಗಾಗಿ ಜನ ಕೂಡ ಕೈ ಬಿಡಲ್ಲ ಮೇಡಮ್. ಒಂದು ಹೆಣ್ಣು ಅನ್ನೋದಕ್ಕಿಂತ ಆ ಹೆಣ್ಣು ಏನ್ ಕೆಲಸ ಮಾಡ್ತಾರೆ, ಯಾರು ಬೇಕು ನಮ್ಗೆ ಅನ್ನೋದು ಜನರಿಗೂ ಕೂಡ ಗೊತ್ತಿರತ್ತೆ. ಅದ್ರಲ್ಲೂ ಒಬ್ಬ ಹೆಣ್ಣಿನ ಬಗ್ಗೆ ಸಾಕಷ್ಟು ಗೌರವ ಇಟ್ಕೊಂಡಿರುವಂತಹ ಸಮಾಜ ನಮ್ದು. ಹೌದು. ಹಂಗಾಗಿ ನೀವು MLA ಆಗೇ ಆಗ್ತೀರಾ 100ಕ್ಕೆ 100%. ಒಂದಷ್ಟು ಯೋಜನೆಗಳು ನಿಮ್ಗೆ ಒಂದಷ್ಟು ಥಾಟ್ ಇದೆಯಾ ಮೇಡಮ್? ಯಾಕಂದ್ರೆ ಈಗ ನನಗೊಂದಷ್ಟು ಕನಸಿರುತ್ತೆ. ಈಗ ಎಕ್ಸಾಂಪಲ್ ನಾನು ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಆದ್ರೂ ಕೂಡ ನನ್ನ ಊರನ್ನ ನಾನು ಈ ರೀತಿ ಮಾಡಬೇಕು, ನನ್ನ ಊರನ್ನ ಈ ರೀತಿ ಸುಂದರವಾಗಿಸ್ಬೇಕು, ಒಂದು ಮಾದರಿ ಗ್ರಾಮ ಮಾಡಬೇಕು, ಒಂದು ಮಾದರಿ ಊರು ಮಾಡಬೇಕು ಅಂತ. ನೀವು ಅದೇ ರೀತಿ ಒಂದು ಮಾದರಿ ಕ್ಷೇತ್ರ ಮಾಡಬೇಕು ನಾನು ನನ್ನ ಕ್ಷೇತ್ರವನ್ನ ಅನ್ನೋ ಒಂದು ಕನಸನ್ನ ಈಗಲೇ ಬ್ಲೂ ಪ್ರಿಂಟ್ ಅಂತೂ ರೆಡಿ ಮಾಡಿ ಇಟ್ಕೊಂಡಿರ್ತೀರಾ? ಹಾಗೆ ಅಂದ್ರೆ ಹೇಗೆ, ಯಾವ ರೀತಿ ಯೋಜನೆಗಳು? ಅವಕಾಶಗಳು ಖಂಡಿತ ಬರುತ್ತೆ ಅಂತ ನಾನು ಹೋಪ್ ಇಟ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನನ್ಗೆ ನಂದೇ ಆದಂತ ಕೆಲವಷ್ಟೇ ಕನಸುಗಳಿರೋದು, ಕೆಲವಷ್ಟೇ. ಯಾಕೆಂದ್ರೆ ಅತಿಯಾಗಿ ಇಟ್ಕೊಂಡ್ರು ಕೂಡ ಯಾವ್ದು ಮಾಡೋಕ್ಕಾಗಲ್ಲ. ಆಮೇಲೆ ಕೆಲವಷ್ಟೇ ಹೆಚ್ಚಾಗಿ ಶಿಕ್ಷಣದ ಬಗ್ಗೆ ಪ್ರಾಮುಖ್ಯತೆ,
ವಿದ್ಯೆಗಾಗಿ ಪ್ರಾಮುಖ್ಯತೆಯನ್ನು ಕೊಟ್ಟು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು. ಯಾರು ನಿರಾಶ್ರಿತರಿದ್ದಾರೆ, ಒಂದು ಅಡಿ ಜಾಗನೂ ಇಲ್ದೇ ಇರುವಂಥವ್ರಿಗೆ ಅವರಿಗೆಲ್ಲ ಒಂದು ಸ್ವಲ್ಪ ಗುಡಿಸ್ಲಾದ್ರೂ ಪರವಾಗಿಲ್ಲ ಕಟ್ಕೊಂಡಿರ್ಲಿ ಅಂತೇಳಿ ಒಂದು ಸೇಫ್ ಮಾಡುವಂಥದ್ದು. ಇವತ್ತು ನೋಡಿ, ಒಂದು ಸೈಟ್ ತಗೊಂಡು ಮನೆ ಕಟ್ಟೋದೇನು ದೊಡ್ಡ ಕಷ್ಟ, ಎಷ್ಟು ಕಷ್ಟ ಅಂತ ಹೇಳಿದ್ರೆ ಜೀವನ ಪರ್ಯಂತ ಇವತ್ತು ಕೂಲಿ ಕೆಲಸ ಮಾಡುವಂಥವ್ರು ಸಾಧ್ಯನೇ ಇಲ್ಲ ಅವ್ರಿಗೆ. ಈ ಥರ ಒಂದು ಕೆಲವೊಂದು ಯೋಜನೆಗಳಿದೆ. ಯಾರು ಕ್ರೀಡೆಯಲ್ಲಿ ಒಂದೇ ಸಮುದಾಯಕ್ಕೆ ಸೀಮಿತ ಅಲ್ಲ, ನಾನು ಎಲ್ಲ ಸಮುದಾಯ ವರ್ಗದವರನ್ನು ಕೂಡ ಪ್ರೀತಿಸುವಂಥವಳು ನಾನು. ಈ ಥರ ಒಂದು ಕೆಲವೊಂದು ಯೋಜನೆಗಳು, ಸಂಗೀತ ಪ್ರಾಮುಖ್ಯತೆನ ಹಳ್ಳಿ ಗ್ರಾಮಾಂತರಗಳಲ್ಲಿ ಅವಕಾಶಗಳಿರೋದಿಲ್ಲ, ಸಂಗೀತ ಕಲೆಗೆ ಉಚಿತವಾಗಿ ಮಾಡುವಂಥದ್ದು. ಇಂಟ್ರೆಸ್ಟ್ ಇರೋ ಮಕ್ಕಳು ಖಂಡಿತವಾಗ್ಲೂ ಇದ್ದಾರೆ. ಯಾಕೆಂದ್ರೆ ಗ್ರಾಮಾಂತರಗಳಲ್ಲಿ ಅವಕಾಶಗಳಿಲ್ಲದೆ ಏನಾಗಿದೆ, ನಮಗೇನೆ ಅವಕಾಶಗಳಿರ್ಲಿಲ್ಲ. ಗ್ರಾಮ ಒಂದು ಹಳ್ಳಿಯಿಂದ ಬಂದಂತವ್ರು ನಮಗೆ ಸಿಟಿಗೆ ಹೋಗಿ ನಾವು ಸಂಗೀತ ಅಭ್ಯಾಸ ಮಾಡ್ಬೇಕು ಅಂತ ಹೇಳಿ ನಾವು ಅರ್ಧಕ್ಕೇನೆ ಬಿಟ್ಟಿರೋ ಉದಾಹರಣೆಗಳು ಕೂಡ ಇದೆ. ಹಾಗಾಗಿ ಅಲ್ಲಲ್ಲಿ ಒಂದು ತಾಲೂಕು ಮಟ್ಟದಲ್ಲಾದ್ರೂ ಒಂದು ಸಂಗೀತ ಶಾಲೆ ಮಾಡಿದಾಗ ಖಂಡಿತ ಮಕ್ಕಳಿಗೆ ಅಲ್ಲಿ ಏನಂತ ಈಗ ನೋಡಿ, ಎಲ್ಲಾ ಎಲೆಮರೆಕಾಯಿ ತರ ಪ್ರತಿಭೆಗಳಿರ್ತಾರೆ ಅಲ್ವಾ. ನಾವೆಲ್ಲೋ ಹೋಗಿ ಹುಡ್ಕೊಂಡ್ ಬಂದು ಇಲ್ಲಿ ಬೆಂಗಳೂರಲ್ಲಿ ಕರ್ಕೊಂಡ್ಬಂದು ನಿಲ್ಸಿ ಎಲ್ಲ ಮಾಡಿದ್ರು, ಸ್ಥಳೀಯವಾಗಿ ಸಿಕ್ಬಿಟ್ರೆ ಕೆಲವೊಂದು ಈಸಿಯಾಗಿ ಸಿಗುವಂತದ್ದು ಏನೇನೋ ಯೋಜನೆಗಳಿದೆ. ಖಂಡಿತವಾಗ್ಲೂ ಅದನ್ನೆಲ್ಲ ಮಾಡೇ ಮಾಡ್ತೀನಿ ಅನ್ನೋ ಭರವಸೆ ಕೂಡ ನನ್ನ ಮೇಲೆ ನನಗೆ ಜಾಸ್ತಿ ಇದೆ. ಮಾಡೋಣ, ನಾವೆಲ್ಲರೂ ಜೊತೆಗಿರೋಣ, ಮಾಡೋಣ. ಖಂಡಿತ ಮೇಡಮ್. ಯಾಕಂದ್ರೆ ಹೆಣ್ಮಕ್ಳು ಬೆಳೀತಾ ಇದ್ದಾರೆ ಅಂತ ಹೇಳಿದಾಗ ಅದು ನಾವು ಹೆಣ್ಮಕ್ಳೇ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ಬೇಕು. ಮೊದಲು ಒಂದು ಹೆಣ್ಣಿನ ಜೊತೆಗೆ ಒಂದು ಹೆಣ್ಣು ನಿಂತ್ಕೋಬೇಕು. ಪುರುಷರಷ್ಟೇ ಒಂದು ಹೆಣ್ಣು ನಿಂತ್ಕೊಂಡಾಗ್ಲೇನೆ ಅವ್ರು ಮತ್ತೆ ಮುಂದುವರಿಯೋದಕ್ಕೆ ಸತ್ಯವಾದ ಮಾತು. ಖಂಡಿತ ಮೇಡಮ್. ಇನ್ನೊಂದು ಹಾಡು, ಯಾವ್ದಾದ್ರೂ ಹಾಡಿ ಮೇಡಮ್. ಅದು ಈ ಗೀತೆ ನಾನು ತುಂಬಾ ಇಷ್ಟಪಡುವಂತ ಅಚ್ಚುಮೆಚ್ಚಿನ ಗೀತೆ. ಯಾಕೆಂದ್ರೆ ಎಲ್ಲೋ ಮನಸ್ಸುಗಳು ಏನಾದ್ರೂ ಒಂದು ನಿರೀಕ್ಷೆ, ಆಸೆ, ಆಕಾಂಕ್ಷೆಗಳನ್ನ ಇಟ್ಕೊಂಡಿರುತ್ತವೆ. ಸೊ ಆ ಒಂದು ಸನ್ನಿವೇಶ ಸಂದರ್ಭಕ್ಕೆ ಸೂಕ್ತವಾದಂತ ಒಂದು ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗಿಂದು ಕೇಳುತ್ತಿದೆ, ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ, ಎಲ್ಲಿರುವುದೋ ಅದು, ಎಂತಿರುವುದೋ ಅದು, ಕಾಣಬಲ್ಲೆನೆ ಒಂದು ದಿನ ಕಡಲನು, ಸೇರಬಲ್ಲೆನೆ ಒಂದು ದಿನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ ಕಡಲನು, ಸೇರಬಲ್ಲೆನೆ ಒಂದು ದಿನ, ಕಾಣಬಲ್ಲೆನೆ ಒಂದು ದಿನ ಕಡಲನು, ಸೇರಬಲ್ಲೆನೆ ಒಂದು ದಿನ. ಸೂಪರ್ ಮೇಡಮ್, ಬಹಳ ಅದ್ಭುತವಾಗಿ ಹಾಡಿದ್ರಿ. ಈ ಹಾಡಿಗೂ ನಾನು ಓಪನಿಂಗ್ ಹೇಳಿದ್ನಲ್ಲ, ಆ ಕನಸನ್ನ ರೆಕ್ಕೆ ಮಾಡ್ಕೊಂಡು ಹಾರದವ್ರು ನೀವು ಅಂತ ಬಹಳಷ್ಟು ಮ್ಯಾಚ್ ಆಗತ್ತೆ. ಇನ್ನೂ ಒಂದಷ್ಟು ಕನಸುಗಳನ್ನ ಕಟ್ಕೊಂಡಿದ್ದೀರಾ ಫ್ಯೂಚರಲ್ಲಿ. ಒಬ್ಬ ಅದ್ಭುತವಾದಂತಹ ರಾಜಕೀಯ ವ್ಯಕ್ತಿ ಆಗಬೇಕು, ಅದರ ಜೊತೆಗೆ ಒಬ್ಬ ರಾಜಕೀಯ ನಾಯಕಿ ಆಗಬೇಕು ಅನ್ಕೊಂಡು ಜನರ ಸೇವೆ ಮಾಡಬೇಕು ನಾನು ಇನ್ನೂ ಅಂತ ಕನಸು. ಆ ಕನಸು ಈಡೇರ್ಲಿ ಅಂತ ನಾವು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ. ಆದಷ್ಟು ಬೇಗ ನಿಮ್ಮನ್ನ ಒಬ್ಬ ಶಾಸಕಿಯಾಗಿ ನೋಡುವಂತಹ ಕನಸು ನಮ್ಮಲ್ಲೂ ಕೂಡ ಇದೆ. ಅದು ಈಡೇರ್ಲಿ ಮೇಡಮ್. ಬಹಳಷ್ಟು ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಂದಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನೋಡಿ, ಮಹಿಳೆಯರು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಸ್ವಾವಲಂಬಿಗಳಾಗಿ ಬದುಕಬೇಕು. ಸ್ವಾವಲಂಬಿಗಳಾಗಿ ಬದುಕಬೇಕು ಅಂತ ಹೇಳಿದ್ರೆ ಆರ್ಥಿಕವಾಗಿ ಚೆನ್ನಾಗಿರ್ಬೇಕು. ಆರ್ಥಿಕವಾಗಿ ಬೆಳೆದ್ರಷ್ಟೇನೆ ನಾವೇನಾದ್ರೂ ಸಾಮಾಜಿಕವಾಗಿ ಸೇವೆಯನ್ನು ಮಾಡೋದಕ್ಕೆ ಸಾಧ್ಯ. ರಾಜಕೀಯವಾಗಿ ಮುಂದೆ ಬರ್ಬೇಕಂತ ಹೇಳಿದ್ರೆ ಸಾಮಾಜಿಕವಾಗಿರ್ಬೇಕು, ಆರ್ಥಿಕವಾಗಿ ಬೇಕಂತಂದ್ರೆ ರಾಜಕೀಯ ಬೇಕೇ ಬೇಕು. ಸೊ ಹಾಗಾಗಿ ಬರೀ ಸಾಮಾಜಿಕ ಸೇವೆಯನ್ನೇ ಮಾಡ್ಕೊಂಡಿರ್ತೀನಿ ಅಂದ್ರೂ ಆಗಲ್ಲ, ಬರೀ ರಾಜಕೀಯನೇ ಮಾಡ್ಕೊಂಡಿರ್ತೀನಿ ಅಂದ್ರು ಎಲ್ಲವನ್ನೂ ಕೂಡ ಜೊತೆಗೆ ಕರ್ಕೊಂಡು ಹೋಗೋದೇ ಒಂದು ಟಾಸ್ಕ್. ಅದು ಆ್ಯಕ್ಚುಲಿ ನೋಡಿ, ಸೋಷಿಯಲ್ ಸರ್ವಿಸ್ ಮಾಡಿದವ್ರು ಯಾವತ್ತೂ ಇವತ್ತು ಫ್ರಂಟ್ ಲೈನಿಗೆ ಬರೋದಿಲ್ಲ, ಬರೀ ರಾಜಕೀಯದಲ್ಲಿ ಇರೋರೇ ಫ್ರಂಟ್ ಲೈನಿಗೆ ಬರೋದಿಲ್ಲ.
ಏನೋ ನಾನಾಯ್ತು ನನ್ನ ಕ್ಷೇತ್ರ ಆಯ್ತು ಕೆಲಸ ಮಾಡ್ಕೊಂಡು ಇದ್ಬಿಡೋಣ ಅಂತ ಹೇಳಿ. ಬಟ್ ಹೆಣ್ಮಕ್ಳು ನೋಡಿ ಕನಸುಗಳನ್ನ ಅತಿ ಹೆಚ್ಚಾಗಿ ತುಂಬ ಕಾಣುವಂಥ ಒಂದು ಭಾವನೆಯ ಉಳ್ಳಂತರು, ಕ್ಷಮಯ ದರಿದ್ರಿ, ಏನೇನೋ ವರ್ಣನೆಗಳಿದೆ ನಮ್ಮ ಹೌದು. ಹೆಣ್ಮಕ್ಳುಗಳ ಬಗ್ಗೆ ಅಲ್ವಾ. ಸೊ ಹಾಗಾಗಿ ಏನಾದರೂ ಒಂದು ಸೇವೆಯನ್ನು ಮಾಡ್ಬೇಕಂತ ಹೇಳಿ ಮುಂದೆ ಬಂದಿದ್ದೀನಿ. ಖಂಡಿತವಾಗ್ಲೂ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ನಾನೇನಾದರೂ ಆದರೆ ಇನ್ನು ಮುಂದಿನ ಪೀಳಿಗೆ, ನನ್ನ ಕಣ್ಮುಂದೆ ಬರುವಂತಹ ಎಷ್ಟೋ ನಿರಾಶ್ರಿತರಿಗೆ ನಾನು ಸೇವೆ ಮಾಡಬೇಕು ಅಂತ ಅತಿಯಾದ ಕನಸನ್ನ ದೊಡ್ಡ ಮಟ್ಟದಲ್ಲಿ ಇಟ್ಕೊಂಡು ಬಂದಿದ್ದೀನಿ. ನಿಮ್ಮೆಲ್ಲರ ಸಹಾಯ, ಖಂಡಿತ ನಿಮ್ಮೆಲ್ಲರ ಸಹಕಾರ. ಸಹಕಾರ ಹೀಗೆ ಇರಲಿ. ಇವತ್ತು ನನ್ನನ್ನು ಇಲ್ಲಿ ಕೂರಿಸಿದ್ದೀರಾ, ಅದಕ್ಕೆ ನಾನು ಮೊದಲನೇದಾಗಿ ನಿಮಗೆ ಅತ್ಯಂತ Thank you. ಧನ್ಯವಾದಗಳನ್ನ Thank you. ಹೇಳೋದಕ್ಕೆ ಬಯಸ್ತೀನಿ. ಅತ್ಯಂತ ಖುಷಿಯನ್ನ ಉಂಟು ಮಾಡಿದೆ ನನಗೆ. ಥ್ಯಾಂಕ್ ಯು ಯಾಕೆಂದ್ರೆ ಸೋ ಮಚ್ ನಮಗಾಗಿ ಸಮಯವನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಖಂಡಿತ ನೀವು. ಇದೇ ವೇದಿಕೆಯಲ್ಲಿ ನಿಮ್ಮ ಕಂಠದಿಂದ, ಸುಮಧುರ ಕಂಠದಿಂದ ಇನ್ನೊಂದಿಷ್ಟು ಸುಮಧುರ ಹಾಡುಗಳನ್ನ ಕೇಳುವಂತ ಅವಕಾಶ ಆದಷ್ಟು ಬೇಗ ನಮ್ಗೆ ಬರ್ಲಿ. ಖಂಡಿತ. ಥ್ಯಾಂಕ್ ಯು Thank you. ಥ್ಯಾಂಕ್ ಯು Thank you ಸೋ so ಮಚ್. much. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಸಾಧನೆ ಅನ್ನೋದು ಯಾರಪ್ಪನ ಸ್ವತ್ತು ಕೂಡ ಅಲ್ಲ, ಅದನ್ನ ನಾವು ಯಾವ ರೀತಿ ಬಳಸ್ಕೊಳ್ತೀವಿ ಅನ್ನೋದಷ್ಟೇ ಮುಖ್ಯ. ಅದಕ್ಕೆ ಉದಾಹರಣೆ ಪವಿತ್ರ ಮೇಡಮ್ ಅವರು. ಪವಿತ್ರ ಆರ್ ಪ್ರಭಾಕರ್ ರೆಡ್ಡಿ ಮೇಡಮ್ ಇವತ್ತು ಒಬ್ಬ ಅದ್ಭುತವಾದಂತಹ ಗಾಯಕಿಯಾಗಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. 4 ಜನರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಅವರದ್ದೇ ಆದಂತಹ ಫೌಂಡೇಶನ್ ಅನ್ನ ಮಾಡೋದ್ರ ಮುಖಾಂತರ ರಾಜಕೀಯದಲ್ಲೂ ಗುರುತಿಸ್ಕೊಂಡು ರಾಜಕೀಯದಲ್ಲಿ ಮುಂದಿನ ದಿನಗಳಲ್ಲಿ ಮಹೋನ್ನತ ಕನಸುಗಳನ್ನ ಇಟ್ಕೊಂಡಿದ್ದಾರೆ. ಆ ಮುಖಾಂತರ ನಾನು ಮತ್ತಷ್ಟು ಜನರ ಸೇವೆಯನ್ನ ಮಾಡಬೇಕು ಅನ್ನೋದು ಅವರ ಬಯಕೆ. ಆದಷ್ಟು ಬೇಗ ಜನರು ಕೂಡ ಅವರ ಆಸೆಯನ್ನ ಈಡೇರಿಸಲಿ. ಒಬ್ಬ ಅದ್ಭುತ ರಾಜಕೀಯ ವ್ಯಕ್ತಿಯನ್ನಾಗಿ ಅವರನ್ನ ನಾವು ನೋಡೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.